ಹಾಯ್ ಸ್ನೇಹಿತರೆ, ನಾನು ಮಂಜುನಾಥ್, ಸಾಧನಾ ಅಕಾಡೆಮಿ ಶಿಕಾರಿಪುರದಿಂದ. ಸ್ನೇಹಿತರೆ, ಸ್ಟಾಫ್ ಸೆಲೆಕ್ಷನ್ ಅವರು ನಡೆಸುವ MTS ಪರೀಕ್ಷೆಗಳು ಆರಂಭ ಆಗಿದ್ದಾವೆ. ಮೇ 2ನೇ ತಾರೀಕು ಆರಂಭವಾದ ಪರೀಕ್ಷೆಯ ಕೆಲವೊಂದು ಪ್ರಶ್ನೆ ಪತ್ರಿಕೆ ಹೇಗೆ ಬರ್ತಾ ಇದೆ ಅಂತ ನಮಗೆ ಗೊತ್ತಾಗಿದೆ. ಆ ಕಾರಣಕ್ಕೆ ಮೇ 2ನೇ ತಾರೀಕು ಬಂದಂಥ ಸ್ಲಾಟ್ನ ಒಂದು ಪತ್ರಿಕೆಯಲ್ಲಿರುವ GK ವಿಚಾರಗಳನ್ನ ನಿಮ್ಮ ಮುಂದೆ ಡಿಸ್ಕಸ್ ಮಾಡ್ತಾ ಮತ್ತು ಬೇರೆ ಬೇರೆ ಸ್ಲಾಟಲ್ಲಿ ಅದರ ರಿಲೇಟೆಡ್ ಹೇಗೆ ಬಂದಿದ್ವು ಅಂತಲೂ ಹೇಳ್ತಾ, ಮುಂದೆ ನೀವು ಈಗ ಮೇ ತಿಂಗಳಲ್ಲಿರೋಂಥವ್ರು, ಜೂನ್ ತಿಂಗಳಲ್ಲಿರೋಂಥವ್ರು ಈ ಪರೀಕ್ಷೆಯಲ್ಲಿ ಯಶಸ್ಸು ಗಳಿಸೋದು ಹೇಗೆ ಅನ್ನೋ ಟಿಪ್ಸ್ಗಳನ್ನ ಕೊಡುವಂಥ ಪ್ರಯತ್ನ ಮಾಡ್ತೀನಿ. ಯಾರ್ಯಾರು ಮೇ ತಿಂಗಳಲ್ಲಿ ಯಾವ್ಯಾವ ಡೇಟ್ಗೆ ಎಕ್ಸಾಮ್ ಇದೆ, ಜೂನ್ನಲ್ಲಿ ಯಾವ್ಯಾವ ಡೇಟ್ಗೆ ಎಕ್ಸಾಮ್ ಇದೆ ಕಮೆಂಟ್ ಮಾಡಿ. ಆ ಕಾಮೆಂಟ್ ನೋಡಿಕೊಂಡು ನಿಮಗೊಂದಿಷ್ಟು ವ್ಯವಸ್ಥಿತವಾದ ಟ್ರೈನಪ್ ಮಾಡೋಕ್ಕಾಗತ್ತಾ ಅಂತ ಪ್ರಯತ್ನ ಮಾಡ್ತೀವಿ. ನಾವಿದ್ದೀವಿ, ಬುಲ್ಬುಲೆ ಸರ್ ಇದ್ದಾರೆ, ಸತೀಶ್ ಜೋಗ ಇದ್ದಾರೆ. ಒಂದು ತಂಡದ ಮೂಲಕ ನಿಮಗೆ MTSಗೆ ಗೈಡ್ ಮಾಡೋಣ. ಮೊದಲ ಬಾರಿಗೆ ಕನ್ನಡದಲ್ಲಿ ನಡೀತಿದೆ, ಇದನ್ನು ಉಪಯೋಗ ಪಡ್ಕೊಳ್ಳಿ. ಮತ್ತು ನನಗೆ ನಿನ್ನೆ ನಡೆದ ಪತ್ರಿಕೆಯದು ಕನ್ನಡ ಆವೃತ್ತಿ ಸಿಕ್ಕಿಲ್ಲ, ಇಂಗ್ಲೀಷ್ ಆವೃತ್ತಿ ಸಿಕ್ಕಿರೋದ್ರಿಂದ ಇಂಗ್ಲೀಷ್ನ ಪ್ರಶ್ನೆಗಳನ್ನೇ ಪಟಾಪಟ್ ಅಂತ ಡಿಸ್ಕಸ್ ಮಾಡ್ತಾ ಬರ್ತೀನಿ ವಿತ್ ಎಕ್ಸ್ಪ್ಲನೇಷನ್. ಮತ್ತು ಬೇರೆ ಯಾವ ಥರ ಬರ್ಬೋದು ಅಂದ್ಕೊಂಡು ಅದನ್ನೆಲ್ಲ ನೀವು ಅನುಸರಿಸಿ ಸಕ್ಸಸ್ ಕಾಣ್ರಿ ಅಂತ ಹಾರೈಸ್ತಾ, ಸಾಧನಾ ಅಕಾಡೆಮಿನ ಫಾಲೋ ಮಾಡಿ, ನಮ್ಮ ಟೆಲಿಗ್ರಾಮ್ ಆ್ಯಪನ್ನೆಲ್ಲ ಬಳಸ್ಕೊಳ್ಳಿ ಅಂತ ಹೇಳ್ತಾ ವೆರಿ ಫಸ್ಟ್ ಕ್ವಶನ್ಗೆ ಬರ್ತೀನಿ. ಫಸ್ಟ್ ಬ್ಯಾಟಲ್ ಆಫ್ ಪಾಣಿಪಟ್, ಮೊದಲ ಪಾಣಿಪಟ್ ಕದನ ಯಾರ ನಡುವೆ ನಡೆಯಿತು ಅಂತೇಳಿ ಬಂದಿದೆ. ಇದೇ ಇನ್ನೊಂದು ಶೆಡ್ಯೂಲಲ್ಲಿ ಎಕ್ಸಾಮ್, ಅಂದರೆ ಬೇರೆ ಬೇರೆ ಸ್ಲಾಟಲ್ಲಿ ನಡೀತಾ ಇದೆಯಲ್ಲ, ಮತ್ತೊಂದು ಸ್ಲಾಟಲ್ಲಿ ಇದು ಪಾಣಿಪಟ್ ಕದನದ ಇಸ್ವಿ ಕೇಳಿದ್ದಾರೆ, ಮತ್ತೊಂದರಲ್ಲಿ 3ನೇ ಪಾಣಿಪಟ್ ಕದನ ಕೇಳಿದ್ದಾರೆ. ಅಂದರೆ ಪಾಣಿಪಟ್ ಸುತ್ತಮುತ್ತನೇ ಸುತ್ತೊಡಿತಾ ಇದೆ. ಅಲ್ಲಿಗೆ ಪಾಣಿಪಟ್ ಕದನದ ಬಗ್ಗೆ ನಿಮಗೆ ಗೊತ್ತಿರಬೇಕು ಅಂತ ಹೇಳ್ತೀನಿ. ಫಸ್ಟ್ ಬ್ಯಾಟಲ್ ಆಫ್ ಪಾಣಿಪಟ್ ಯಾರ ನಡುವೆ ನಡೀತು ಅನ್ನೋ ಪ್ರಶ್ನೆ ಇರೋದಿದು ಬಾಬರ್ ಮತ್ತು ಇಬ್ರಾಹಿಂ ಲೋಧಿ. ಮತ್ತು ಇದಕ್ಕೊಂದು ಟೇಬಲ್ ಹಾಕ್ಕೊಂಡು, ತುಂಬ ಡಿಟೇಲ್ ಬೇಕಾಗಿಲ್ಲ, ಟೇಬಲ್ ಹಾಕ್ಕೊಂಡು ಏನೇನು ನಾವು ಇಲ್ಲಿ ನೋಡ್ಕೋಬೋದು ಅನ್ನೋದಾದರೆ, ಮೊದಲ ಪಾಣಿಪಟ್ ಕದನ 1526ರಲ್ಲಿ ಬಾಬರ್ ವರ್ಸಸ್ ಇಬ್ರಾಹಿಂ ಲೋಧಿ ನಡುವೆ ನಡೆಯಿತು. ಎರಡನೇ ಪಾಣಿಪಟ್ ಕದನ ನಿಮಗೆ ಗೊತ್ತೇ ಇರುತ್ತೆ, ಅಕ್ಬರ್ ಮತ್ತು ಹೇಮಚಂದ್ರ ಅಂತ ಕರಿತೀವಿ, ಹೇಮು, ಅವ್ರ ನಡುವೆ 1556ಅಲ್ಲಿ ನಡೆಯುತ್ತೆ 1556ರಲ್ಲಿ. ಮೂರನೇ ಪಾಣಿಪಟ್ ಕದನ ಅಹಮದ್ ಶಾ ಅಬ್ದಾಲಿ ವರ್ಸಸ್ ಮರಾಠರಿಗೆ 1761ರಲ್ಲಿ ನಡೆಯುತ್ತೆ. ಈ ಮೂರು ಕದನಗಳಿಗೂ ಒಂದು ಇಂಪಾರ್ಟೆನ್ಸ್ ಹೇಳ್ತೀವಿ ನಾವು. ಏನಂದರೆ, ಮೊದಲ ಪಾಣಿಪಟ್ ಕದನದಿಂದ ಮೊಘಲ ಸಾಮ್ರಾಜ್ಯ ಆರಂಭವಾಯಿತು, ಎರಡನೇ ಪಾಣಿಪಟ್ ಕದನದಿಂದ ಮೊಘಲ ಸಾಮ್ರಾಜ್ಯ ಭದ್ರವಾಯಿತು, ಮೂರನೇ ಪಾಣಿಪಟ್ ಕದನದಿಂದ ಮೊಘಲ ಸಾಮ್ರಾಜ್ಯದ ಅವನತಿ ಆರಂಭ ಆಯಿತು ಅಂತ ಹೇಳ್ತೀವಿ, ಅಥವಾ ವಿನಾಶ ಶುರು ಆಯಿತು ಅಂತ. 1858ಕ್ಕೆ ಬಹದ್ದೂರ್ ಶಾ ಅವ್ರ ಮೂಲಕ ಆ ಸಾಮ್ರಾಜ್ಯ ಕಂಪ್ಲೀಟ್ ಎರಾಜ್ ಆದರೂ ಅದರ ಅವನತಿ ಆರಂಭ ಆಗೋದು ಮೂರನೇ ಪಾಣಿಪಟ್ಟಲ್ಲಿ. ಹಾಗೆ ಕೆಲವೊಂದು ಪುಸ್ತಕಗಳಲ್ಲಿ ಕೆಲವೊಂದೇ ಕಡೆ ಮಾಹಿತಿ ಇದೆ, ಜಸ್ಸಾ ಸಿಂಗ್ ಅಹ್ಲುವಾಲಿಯಾ ಅಂತ ಕರಿತೀವಿ ವರ್ಸಸ್ ಜಬಿತಾ ಖಾನ್, ಇವ್ರ ನಡುವೆ 4ನೇ ಪಾಣಿಪಟ್ ಕೂಡ ನಡೆದಿತ್ತು 1770ರಲ್ಲಿ ಅಂತ. ಇದಿಷ್ಟು ಪಾಣಿಪಟ್ ಹರಿಯಾಣದಲ್ಲಿ ಏನು ಬರುತ್ತೆ ಅದರಲ್ಲಿ ನಡೆದುವಂಥ ಪ್ರಮುಖ ಯುದ್ಧಗಳ ಮಾಹಿತಿ ಮತ್ತು ಯಾರ್ಯಾರ ನಡುವೆ ನಡೆಯಿತು ಅಂತೇಳಿ. ಇದನ್ನು ನಾನು ಹೇಳಬೇಕಾದ್ರೆ ಕ್ವಿಕ್ಕಾಗಿ ನೀವು ನೋಟ್ಸ್ ಮಾಡ್ಕೊಳ್ಳೋ ಬದಲು ಟೆಲಿಗ್ರಾಮಲ್ಲಿ ಇದರ ಕಂಪ್ಲೀಟ್ PDF ಹಾಕ್ತೀನಿ, ಒಂದ್ಸರಿ ಗ್ಲ್ಯಾನ್ಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಹೋಗೋಣ. ಎರಡೇ ಪ್ರಶ್ನೆ ಇದ್ದಿದ್ದು 1982 ಏಷ್ಯನ್ ಗೇಮ್ಸ್ ಎಲ್ಲಿ ನಡೀತು ಅಂತ. 82ನೇ ಇಸ್ವಿ ಏಷ್ಯನ್ ಗೇಮ್ಸ್ನ ಯಾಕೆ ಕೇಳ್ತಾರೆ ಅಂತ ನಿಮಗೆ ಅನ್ಸ್ಬಿಡುತ್ತೆ, ಎಷ್ಟು 40 ವರ್ಷ ಹಿಂದಿನ ಕತೆ. ಅದು ವಿಶೇಷ ಏನಂತಂದರೆ, ಭಾರತ ಏಷ್ಯನ್ ಗೇಮ್ಸ್ ನಡೆಸಿದ್ದು 2 ಸರಿ, ಅದರಲ್ಲಿ ಒಂದು ಸರಿ 82 ಆಗಿದ್ದರಿಂದ ಈ ಪ್ರಶ್ನೆ ಕೇಳಿದ್ದಾರೆ. ಇದು ಸಾಮಾನ್ಯ ಜನರಲ್ GK, 40 ವರ್ಷ ಹಿಂದಿನ ಕತೆ ಕೇಳಿದ್ದಾರೆ ಅಂದ್ಕೊಳ್ಳೋಂಗಿಲ್ಲ ನೀವು. 82ನಲ್ಲಿ ಇಂಡಿಯಾ ನಡೆಸಿತ್ತು. ಎವರ್ ಆನ್ವರ್ಡ್ ಅನ್ನೋದು ಏಷ್ಯನ್ ಗೇಮ್ಸ್ನ ಒಂದು ಲೋಗೋ, ಒಂದು ಸ್ಟಾರ್ ಟೈಪ್ ಆದ ಒಂದು ಲೋಗೋ ಇರುತ್ತೆ ಅದಕ್ಕೆ, ಅಥವಾ ಮೆಡಲ್ ಇರುತ್ತೆ. ಇದೇನು ವಿಶೇಷ ಏಷ್ಯನ್ ಗೇಮ್ಸ್ ನೋಡೋದಾದರೆ ನಾವು 1951ನಲ್ಲಿ ಒಲಿಂಪಿಕ್ ಮಾದರಿನಲ್ಲಿ, ಒಲಿಂಪಿಕ್ ಏನು ಜಾಗತಿಕ ಮಟ್ಟದ ಕ್ರೀಡಾಕೂಟ ನಡೆಯುತ್ತೋ ಅದೇ ಮಾದರಿಯ ಕ್ರೀಡಾಕೂಟ ಏಷ್ಯಾದಲ್ಲಿ ನಡೀಬೇಕು ಅಂತ ಆರಂಭ ಮಾಡ್ತಾರೆ. 1951 ಮೊದಲ ಕ್ರೀಡಾಕೂಟ ನಮ್ಮ ಡೆಲ್ಲಿನಲ್ಲೇ ನಡೆದಿತ್ತು ಅನ್ನೋದು ನಿಮಗೆ ಗೊತ್ತಿರಬೇಕು. ಆ್ಯಸ್ ಇಟ್ ಈಸ್ ಒಲಿಂಪಿಕ್ ಥರನೇ ಇದು 4 ವರ್ಷಕ್ಕೊಂದ್ಸರಿ ನಡೆಯುತ್ತೆ. 51 ಬಿಟ್ಟರೆ 82 ಎರಡೇ ಬಾರಿ ಭಾರತ ಏಷ್ಯನ್ ಗೇಮ್ಸನ್ನು ಹೋಸ್ಟ್ ಮಾಡಿತ್ತು. ಸದ್ಯದಲ್ಲಿ ಮತ್ಯಾವುದು ನಮಗೆ ಶೆಡ್ಯೂಲ್ ಆಗಿಲ್ಲ. ಮತ್ತು 2018 ಕೊನೆಯದಾಗಿ ನಡೆದಿದ್ದು 2018ನಲ್ಲಿ ಜಕಾರ್ತದಲ್ಲಿ, ಅದರ ಆಚೆಗೆ ಮತ್ತೆ ನಡೆದಿಲ್ಲ. ಯಾಕೆ? 2022 ಹ್ಯಾಂಗ್ಝೋ ಚೀನಾದಲ್ಲಿ ನಡಿಬೇಕಿತ್ತು. ಕೋವಿಡ್ ಹೇಗೆ ವ್ಯಾಪಿಸಿತ್ತು ನಿಮಗೆ ಗೊತ್ತಿದೆ, ಸ್ಪೆಷಲಿ ಚೀನಾ ಕೋವಿಡ್ ಹಾಟ್ಸ್ಪಾಟ್ ಆಗಿರೋದ್ರಿಂದ ಅದನ್ನು ಮುಂದೂಡಿ ಈ ವರ್ಷ ಸೆಪ್ಟೆಂಬರ್ ಅಕ್ಟೋಬರ್ಗೆ 2023ರಲ್ಲಿ ನಡೆಯುತ್ತೆ. ಅದನ್ನು ನಾವೇ ಆ್ಯಸ್ ಇಟ್ ಈಸ್ 19ನೇ ಏಷ್ಯನ್ ಗೇಮ್ಸ್ ಅಂತಲೇ ಕರೆಯೋದು, 19th ಏಷ್ಯನ್ ಗೇಮ್ಸ್ ಅಂತಲೇ ಕರಿತೀವಿ. ಆದರೆ ಇದು ನಡೆಯೋದು 23ರಲ್ಲಿ, 2022 ಬದಲಿಗೆ 23ರಲ್ಲಿ ನಡೀತಿದೆ. ಸೇಮ್ ಆ್ಯಸ್ ಇಟ್ ಈಸ್ ಇನ್ ಚೀನಾ. ಈಗ ನಾವು ಆ ಕುಸ್ತಿಪಟುಗಳು ಡೆಲ್ಲಿಲೆಲ್ಲ ಪ್ರತಿಭಟನೆ ಕೂತ್ಕೊಂಡಿದ್ದಾರೆ, ಅವ್ರದ್ದೇನೋ ಡಿಮ್ಯಾಂಡ್ ಇಟ್ಕೊಂಡು. ಆ ಕುಸ್ತಿಪಟುಗಳಿಗೆಲ್ಲ ಆರ್ಗ್ಯೂ ಏನು ಮಾಡ್ತಾ ಇದ್ದಾರೆ ಅಂದರೆ, ನಿಮಗೆ ಇನ್ನು 4 ತಿಂಗಳಲ್ಲಿ ಏಷ್ಯನ್ ಗೇಮ್ಸ್ ಇದೆ, ಅದು ಬಿಟ್ಕೊಂಡು ಇಲ್ಲಿ ಕೂತ್ಕೊಂಡಿದ್ದೀರಾ ಅಂತ ಕೇಳ್ತಾ ಇದ್ದಾರೆ. ಅವರು ನಮಗೆ ಏಷ್ಯನ್ ಗೇಮ್ಸಲ್ಲಿ ಮೆಡಲ್ ಗೆಲ್ಲೋದಕ್ಕಿಂತ ಇಲ್ಲಿ ನ್ಯಾಯ ಸಿಗೋದು ಮುಖ್ಯ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ನಮಗೆ ಗೊತ್ತಿರಬೇಕು,
ಚೀನಾದ ಹ್ಯಾಂಗ್ಝೋನಲ್ಲಿ ಏಷ್ಯನ್ ಗೇಮ್ಸ್ 19ನೇ ಆವೃತ್ತಿದು ಈ ವರ್ಷ ನಡೀತಾ ಇದೆ. ಅದು 22ರಲ್ಲಿ ನಡಿಬೇಕಾದ್ದು. ಅದಕ್ಕೆ ನೆಕ್ಸ್ಟ್ 26ರಲ್ಲಿ ಅಚಿನಾಗೋಯಾ ಅಂಥೇಳಿ ಅದು ಜಪಾನಲ್ಲಿ ನಡೀತಾ ಇದೆ. 30ರಲ್ಲಿ ದೋಹಾ ಕತಾರಲ್ಲಿ ನಡೀತಾ ಇದೆ. 34ರಲ್ಲಿ ರಿಯಾದ್ ಸೌದಿ ಅರೇಬಿಯಾ. ಯಾಕೆ ಇಷ್ಟು 14-15 ವರ್ಷ ಮೊದಲೇ ಅನೌನ್ಸ್ ಮಾಡಿಬಿಡ್ತಾರೆ ಅಂದರೆ ಪ್ರಿಪ್ರೇಷನ್ ಅಷ್ಟಿರುತ್ತೆ ಅಲ್ಲೆಲ್ಲ ಆ ಕ್ರೀಡಾ ಗ್ರಾಮಗಳನ್ನು ನಿರ್ಮಾಣ ಮಾಡೋದು. ಇದಿಷ್ಟು ನಿಮಗೆ ಗೊತ್ತಿರಬೇಕು. ನೆಕ್ಸ್ಟ್ ಹೋಗೋಣ. ವಾಟ್ ಈಸ್ ಹ್ಯೂಮನ್ ಬಾಡಿ ಟೆಂಪ್ರೇಚರ್ ಇನ್ ಡಿಗ್ರಿ ಸೆಲ್ಸಿಯಸ್ನಲ್ಲಿ ಹೇಳ್ರಿ ಅಂತ ಹೇಳ್ತಾರೆ ಅವರು. ಸಿಂಪಲ್, ಇದೇನು ತುಂಬ ಟಫ್ ಇಲ್ಲ. ಇದೆಲ್ಲ ಕರ್ನಾಟಕದ ಹುಡುಗರು ನಾವೆಲ್ಲ PC ಪ್ರಿಪೇರ್ ಆಗ್ಬೇಕಾದ್ರೆ ಇವೆಲ್ಲ ತಿಳ್ಕೊಂಡಿರ್ತೀರ. 37 ಡಿಗ್ರಿ ಸೆಲ್ಸಿಯಸ್ ಇದೆಯಲ್ಲ, ಅದು ಹ್ಯೂಮನ್ ಬಾಡಿಯ ಸೆಲ್ಸಿಯಸ್ನಲ್ಲಿನ ಟೆಂಪ್ರೇಚರ್. ಬಟ್ ಭಾರತದ ಯಾವುದೇ ನಮ್ಮ ಮೆಡಿಕಲ್ ಸ್ಟ್ರಕ್ಚರಲ್ಲಿ ಸೆಲ್ಸಿಯಸ್ನಲ್ಲಿ ಅಳತೆ ಮಾಡಲ್ಲ. ಸೆಲ್ಸಿಯಸ್ಸು, ಕೆಲ್ವಿನ್ನು, ಫ್ಯಾರನೀಟಿಗೆ ಮಲ್ಟಿಪಲ್ ಟೈಪ್ ಆಫ್ ಮೆಜರ್ಮೆಂಟ್ ಇದೆ ಹೀಟ್ ಮೆಜರ್ ಮಾಡೋದಕ್ಕೆ. ಅದರಲ್ಲಿ ಈ ಸೆಲ್ಸಿಯಸ್ನೆಲ್ಲ ನಾವು ಯಾವುದಕ್ಕೆ ಬಳಸ್ತೀವಿ ಅಂತ ಅಂದರೆ ವೆದರ್ ರಿಪೋರ್ಟ್ ಕೊಡೋದಕ್ಕೆ, ವಾಟರ್ ಬಾಯ್ಲಿಂಗ್ ರಿಪೋರ್ಟ್ ಕೊಡೋದಕ್ಕೆಲ್ಲ ಬಳಸ್ತೀವಿ. ಬಾಡಿ ಟೆಂಪ್ರೇಚರ್ನ ಸೆಲ್ಸಿಯಸ್ಸಲ್ಲಿ ಹೇಳಲ್ಲ. ಬಟ್ ಎಕ್ಸಾಮಲ್ಲಿ ಕೇಳ್ತಾ ಇರ್ತಾರೆ ಬಾಡಿ ಟೆಂಪ್ರೇಚರ್ ಇನ್ ಫ್ಯಾರನೀಟ್ ಅಂದರೆ 98.6 ಡಿಗ್ರಿ ಫ್ಯಾರನೀಟ್. 98.6 ಇದು ನಾರ್ಮಲ್. 37 ಡಿಗ್ರಿ ಸೆಲ್ಸಿಯಸ್ ಅಂದರೂ 98.6 ಡಿಗ್ರಿ ಫ್ಯಾರನೀಟ್ ಅಂದರೂ ಒಂದೇ. ಇದೆರಡು ಸಮಾನವಾದ್ದು. ಭಾರತದಲ್ಲಿ 98 ಬಂದರೆ ನಾರ್ಮಲ್, 99 100 ಬಂದರೆ ಜ್ವರ ಬಂದಿದೆ ಅಂತ ಹೇಳ್ತಾ ಇರ್ತಾರೆ. 102 103 ಬರ್ತಂಗೆ ಅವರು ತುಂಬ ಸಿವಿಯರ್ ಆಯಿತು ಅಂತ ಹೇಳ್ತಾ ಇರ್ತೀವಿ. ಇದು ನಮಗೆ ಗೊತ್ತಿರಬೇಕಾದ ಮಾಹಿತಿ. ಮತ್ತು ಈ ಟೆಂಪ್ರೇಚರ್ ಬಗ್ಗೆ ಬಂದಾಗ ಸಾಮಾನ್ಯವಾಗಿ ಅದ್ರ ಸರೌಂಡಿಂಗ್ ಅಂತ ಅಂದರೆ ಫ್ರೀಸಿಂಗ್ ಪಾಯಿಂಟ್ ಅಂತ ಕರಿತೀವಿ. ನೀರು ಘನೀಕರಣ ಆಗೋದು, ಐಸ್ ಆಗೋದು 0 ಡಿಗ್ರಿ ಸೆಲ್ಸಿಯಸ್ಸು. ಹೆಚ್ಚು ಸಾಂದ್ರತೆಯ ಬಿಂದು, ಹೈ ಡೆನ್ಸಿಟಿ ಪಾಯಿಂಟ್ ಅಂತ ಕರಿತೀವಿ ನೀರಿಂದು, 4 ಡಿಗ್ರಿ ಸೆಲ್ಸಿಯಸ್ಸು. ನೀರಿನ ಬಾಯ್ಲಿಂಗ್ ಪಾಯಿಂಟು, ಆವಿಯಾಗುವ ಬಿಂದು, ಅದು 100 ಡಿಗ್ರಿ ಸೆಲ್ಸಿಯಸ್. ಇದಿಷ್ಟು ನಿಮಗೆ ಅದ್ರ ಜೊತೆಗೆ ಒಂದಷ್ಟು ಮಾಹಿತಿನ ಆ್ಯಡ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಅದಕ್ಕೆ ಅಡಿಷ್ನಲಾಗಿ ಸೇರಿಸೋದಾದರೆ ಬೇರೆ ಬೇರೆ ಈಕ್ವಲೈಸಿಂಗ್ ಏನಾದ್ರು ಕೇಳಿದ್ರೆ, ಈಗ ಬಾಡಿ ಟೆಂಪ್ರೇಚರ್ ಕೇಳಿದ್ರು 37 98 6ಕ್ಕೆ ಸಮನಾದ್ದರಿಂದ ವಾಟರ್ ಬಾಯ್ಲಿಂಗ್ ಪಾಯಿಂಟು 100 ಡಿಗ್ರಿ ಸೆಲ್ಸಿಯಸ್ ಏನಿದೆಯಲ್ಲ, ಅದು ಫ್ಯಾರನೀಟಲ್ಲಿ ಹೇಳೋದಾದರೆ 212 ಡಿಗ್ರಿ ಫ್ಯಾರನೀಟ್ ಅಂತ ಕರಿತೀವಿ, 212. ಬಟ್ ವಾಟ್ರು ಫ್ರೀಸ್ ಆಗೋದು 0 ಡಿಗ್ರಿ. ಅದೇ ಫ್ಯಾರನೀಟಲ್ಲಿ ಏನಾದ್ರು ಕೇಳಿದ್ರೆ 32 ಡಿಗ್ರಿ ಫ್ಯಾರನೀಟಲ್ಲಿ ವಾಟರ್ ಫ್ರೀಸ್ ಆಗುತ್ತೆ. ಓಕೆ, ಡ್ರೈ ಐಸ್ ಅಂತ ಕೇಳ್ತೀವಿ. ಘನ ಐಸ್, ಸಾಲಿಡ್ ಕಾರ್ಬನ್ ಡೈಆಕ್ಸೈಡ್ ಇದೆಯಲ್ಲ, ಘನ ಕಾರ್ಬನ್ ಡೈಆಕ್ಸೈಡ್ಗೆ ಡ್ರೈ ಐಸ್ ಅಂತ ಕರಿತೀವಿ. ಆ ಡ್ರೈ ಐಸ್ -78 ಡಿಗ್ರಿ ಸೆಲ್ಸಿಯಸ್ಸಲ್ಲಿರುತ್ತೆ. ಸೆಲ್ಸಿಯಸ್ಗೆ ಬಂದರೆ ಅದು ಫ್ಯಾರನೀಟಿಗೆ ಬಂದರೆ -108 ಡಿಗ್ರಿ ಫ್ಯಾರನೀಟಿಗೆ ಬರುತ್ತೆ. ಇನ್ನೊಂದು ನಿಮಗೆ ಪರಿಪೂರ್ಣ ಶೂನ್ಯ, ಅಬ್ಸಲ್ಯೂಟ್ ಝೀರೋ ಬಗ್ಗೆ ಕೇಳ್ಬೋದು. ಅಬ್ಸಲ್ಯೂಟ್ ಝೀರೋನ ನಾವು ಕೆಲ್ವಿನಿಂದ ಶುರು ಮಾಡೋದು, ಅದು ಶುರುವಾಗೋದೇ ಕೆಲ್ವಿನ್, 0 ಡಿಗ್ರಿ ಕೆಲ್ವಿನ್ ಅಂತ ಕರಿತೀವಿ. ಅಬ್ಸಲ್ಯೂಟ್ ಝೀರೋ ಅಂದರೆ 0 ಡಿಗ್ರಿ ಕೆಲ್ವಿನ್. 0 ಡಿಗ್ರಿ ಕೆಲ್ವಿನನ್ನು ಸೆಲ್ಸಿಯಸ್ಸಲ್ಲಿ ಹೇಳೋದಾದರೆ, ಆ ಕಡೆ ಇದೆಲ್ಲ ಸೆಲ್ಸಿಯಸ್ಸಲ್ಲಿ -273 ಡಿಗ್ರಿ ಸೆಲ್ಸಿಯಸ್. ಫ್ಯಾರನೀಟಲ್ಲಿ ಹೇಳೋದಾದರೆ -459 ಡಿಗ್ರಿ ಫ್ಯಾರನೀಟ್. ಇದಿಷ್ಟು ಪ್ರಮುಖವಾದ ಸೆಲ್ಸಿಯಸ್, ಕೆಲ್ವಿನ್ ಆ್ಯಂಡ್ ಅದರ್ ಮಾನದಂಡಗಳು. ಮತ್ತು +273 ಡಿಗ್ರಿ ಆ್ಯಡ್ ಮಾಡಿಬಿಟ್ರೆ ನೀವು ಕೆಲ್ವಿನ್ ಟು ಸೆಲ್ಸಿಯಸ್ ತರ್ಬೋದು. ಈ ಥರ ಎಲ್ಲ ಕೆಲವು ಫಾರ್ಮುಲಾಗಳಿರ್ತಾವೆ, ಎಲ್ಲ ತಿಳ್ಕೊಳ್ಳಿ, ಗೊತ್ತಿರುತ್ತೆ ನಿಮಗೆ. ಜೊತೆಗೆ ಬಯೋಸ್ಫಿಯರ್ ರಿಸರ್ವ್ ಬಗ್ಗೆ ಕೇಳಿದ್ದಾರೆ. ಬಯೋಸ್ಫಿಯರ್ ರಿಸರ್ವ್ಗಳು ಭಾರತದಲ್ಲಿ ಎಷ್ಟಿದ್ದಾವೆ ಅಂತೇಳಿ. ಇದು ಜಗತ್ತಿನಲ್ಲಿ ಸುಮಾರು 600+ ಇದೆ. 600ರಲ್ಲಿ ಭಾರತದಲ್ಲಿರೋಂಥದ್ದು 18 ಬಯೋಸ್ಫಿಯರ್ ರಿಸರ್ವ್ ಇದ್ದಾವೆ. ಮತ್ತು ಅದಕ್ಕೆ ಸಿಮಿಲರಾಗಿ ಬೇರೆ ಪ್ರಶ್ನೆ ಕೇಳೋದಾದರೆ ನ್ಯಾಷನಲ್ ಪಾರ್ಕ್ ಎಷ್ಟಿದೆ ಕೇಳ್ಬೋದು. ಕರ್ನಾಟಕದಲ್ಲಿ 5 ನ್ಯಾಷನಲ್ ಪಾರ್ಕ್ ಇರೋದು ನಿಮಗೆ ಗೊತ್ತೇ ಇದೆ. ಜೊತೆಗೆ ಇಂಡಿಯಾದಲ್ಲಿ 106 ನ್ಯಾಷನಲ್ ಪಾರ್ಕ್ಗಳಿದ್ದಾವೆ. ಬಯೋಸ್ಫಿಯರ್ ರಿಸರ್ವ್ಗಳು 18 ಇದ್ದಾವೆ. ನೆಕ್ಸ್ಟ್ ಪ್ರಶ್ನೆಗೆ ಬರೋಣ. ಚೀಫ್ ಮಿನಿಸ್ಟರ್, ಇದು ಸಾಮಾನ್ಯ ಏನು SSC MTS ಪರೀಕ್ಷೆಯಲ್ಲಿ ರಾಜ್ಯದ ರಾಜಧಾನಿ ಮತ್ತು ರಾಜ್ಯದ CM ಇವೆರಡರಲ್ಲಿ ಒಂದು ಪ್ರಶ್ನೆ ಫಿಕ್ಸ್ ಇರುತ್ತೆ. ಹಾಗಾಗಿ ಲೇಟೆಸ್ಟ್ ಮತ್ತು ಸುದ್ದಿಯಲ್ಲಿರುವ CMಗಳು, ರಾಜಧಾನಿಗಳು, ಕ್ಯಾಪಿಟಲ್ ಬಗ್ಗೆ ತಿಳ್ಕೊಳ್ಬೇಕು. ಆಂಧ್ರ ಪ್ರದೇಶ CM ಕೇಳಿದ್ದಾರೆ. ಇದು ನಮಗೆ ಅಕ್ಕಪಕ್ಕ ರಾಜ್ಯ, ಈಸಿಯಾಗಿ ಉತ್ತರ ಕೊಡ್ತೀವಿ. ಬಟ್ ಯಾರೋ ಅರುಣಾಚಲ್ ಪ್ರದೇಶ ಹುಡುಗ, ರಾಜಸ್ಥಾನ ಹುಡುಗಂಗೆ ಸ್ವಲ್ಪ ಟಫ್ ಆಗ್ಬೋದು. ಸರಿ ಉತ್ತರ ಗೊತ್ತು ನಿಮಗೆ, YS ಜಗನ್ಮೋಹನ್ ರೆಡ್ಡಿ. YSRP ಪಾರ್ಟಿಯಿಂದ ಇವರು CM ಆಗಿ ಅಲ್ಲಿ ಆಯ್ಕೆಯಾಗಿದ್ದಾರೆ. ನೆಕ್ಸ್ಟ್ ಬರೋಣ. ವಿಚ್ ಆಸ್ ದ ಫಾಲೋಯಿಂಗ್ ನಾಟ್ ಎ ಪ್ರಿಯಂಬಲ್ ಪಾರ್ಟ್ ಆಫ್ ದಿ ಪ್ರಿಯಂನಲ್ಲಿ ಇದು ಇರಲ್ಲ ಅಂತ. ಸಮಾಜವಾದ, ಜಾತ್ಯತೀತ, ಪ್ರಜಾಸತ್ತಾತ್ಮಕ ಗಣರಾಜ್ಯ ಅಂತೆಲ್ಲ ನಾವು ಕಲ್ತಿರ್ತೀವಲ್ಲ, ಸಮಾಜವಾದಿ, ಜಾತ್ಯತೀತ, ಪ್ರಜಾಸತ್ತಾತ್ಮಕ ಗಣರಾಜ್ಯ, ಇದು ಇಂಗ್ಲೀಷಲ್ಲಿ ಅಷ್ಟೇ ಇದೆ. ಸೋಷಿಯಲಿಸಮ್, ಡೆಮೊಕ್ರೆಟಿಕ್, ಸೆಕ್ಯುಲರಿಸಮ್, ಫೆಡರಲಿಸಮ್ ಇದೆ. ನಾವು ಯಾವುದು ಗೊತ್ತು ನಿಮಗೆ? ಸೋಷಿಯಲಿಸಮ್, ಸೋಷಿಯಲಿಸ್ಟಿಕ್, ಸೆಕ್ಯುಲರಿಸ್ಟಿಕ್, ಡೆಮೊಕ್ರೆಟಿಕ್, ರಿಪಬ್ಲಿಕ್ ಬರಬೇಕಿತ್ತು. ಇಲ್ಲಿ ಯಾವುದಿದೆ? ಫೆಡರಲಿಸಮ್ ಇದೆ, ಸಂಯುಕ್ತತೆ ಅಂತ ಇದೆ. ಹಾಗಾಗಿ ನಮ್ಮ ಸಂವಿಧಾನದಲ್ಲಿ ಇಲ್ಲದೇ ಇರುವ ಪ್ರಮುಖ ಪದ ಅಂದರೆ ಇಲ್ಲ ಅಂದರೆ ಫೆಡರಲಿಸಮ್ ತೆಗಿಬೇಕು.
ಇರೋವು ನಿಮಗೆ 4 ಗೊತ್ತಿರಬೇಕು. ಕನ್ನಡದಲ್ಲಿ ಹೇಳ್ತೀನಿ: ಸಮಾಜವಾದಿ, ಜಾತ್ಯತೀತ, ಪ್ರಜಾಸತ್ತಾತ್ಮಕ, ಗಣರಾಜ್ಯ. ಸಮಾಜವಾದ, ಜಾತ್ಯತೀತತೆ, ಪ್ರಜಾಪ್ರಭುತ್ವ ಮತ್ತು ಗಣರಾಜ್ಯ. ಸೋಷಿಯಲಿಸಮ್, ಡೆಮಾಕ್ರೆಟಿಕ್, ಸೆಕ್ಯುಲರಿಸಮ್ ಆ್ಯಂಡ್ ರಿಪಬ್ಲಿಕ್. ಇದು 4. ಇದು ಬಿಟ್ಟು ಇನ್ನೇನು ಅಂತ ಏನು ಇಂಪಾರ್ಟೆಂಟ್ ವರ್ಡ್ಗಳು ಅಲ್ಲಿ ಇಲ್ಲ. ಇದು ಬಿಟ್ಟು ಏನೇ ಬಂದರೂ ಅದನ್ನು ಹೊರ ತೆಗಿಬೇಕಷ್ಟೇ. ಇದು ಯಾವಾಗಲೂ ಹೊರ ತೆಗೆಯೋದೇ ಬರೋದು. 3 ಇರೋ ಬರ್ತವೆ, 1 ಹೊರ ತೆಗಿಯೋಕ್ಕೆ ಬರುತ್ತೆ. ನೆಕ್ಸ್ಟ್ ಬರೋಣ ಸ್ನೇಹಿತರೆ, ಫೆಡರಲಿಸಮ್ ಹೊರಗೆ ತೆಗಿತೀವಿ. ಥರ್ಡ್ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಹಿಸ್ಟ್ರಿ ಬೇಸ್ಡ್ನ ಪ್ರಶ್ನೆ ಇದೆ. ಹಿಸ್ಟ್ರಿ ಅಂದರೆ ಎಂಡೆಪ್ತ್ ಇರಲ್ಲ, ಮೇಲ್ಮೇಲಿರುತ್ತೆ. ದುಂಡು ಮೇಜಿನ ಸಭೆಗಳು ಅಂತೇಳಿ ಭಾರತದಲ್ಲಿ ಏನು ಹೊಸ ಸಂವಿಧಾನಿಕ ಸುಧಾರಣೆಗಳು ಮಾಡಬೇಕು ಅಂತ ಬ್ರಿಟನ್ ಸರ್ಕಾರ, ಲೇಬರ್ ಪಾರ್ಟಿ, ರಾಮ್ಸೆ ಮ್ಯಾಕ್ಡೊನಾಲ್ಡ್ ಅವರು ಡಿಸೈಡ್ ಮಾಡ್ತಾರೋ, ಆವಾಗ ರೌಂಡ್ ಟೇಬಲ್ ದುಂಡು ಮೇಜಿನ ಸಭೆ ಕರೆಯೋಣ ಅಂತ ಡಿಸೈಡ್ ಮಾಡಿದ್ರು. ಅಲ್ಲಿ 3 ದುಂಡು ಮೇಜಿನ ಸಭೆ ನಡೆಯುತ್ತೆ. ಅದರಲ್ಲಿ ಯಾವುದು 1, 2, 3 ಬೇರೆ ಬೇರೆ ಎಕ್ಸಾಮಲ್ಲಿ ಬೇರೆ ಬೇರೆ ಕೇಳ್ತಾರೆ. ಥರ್ಡ್ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಯಾವಾಗ ನಡೀತು ಅಂತ ಇದೆ. ಥರ್ಡ್ ರೌಂಡ್ ಟೇಬಲ್ ಕಾನ್ಫರೆನ್ಸ್ 1932 ನಡೆದಿದೆ. ಹಾಗಾದ್ರೆ ಏನದು ಒಂದು ಸ್ವಲ್ಪ ಬ್ರೀಫ್ ಮಾಡೋದಾದರೆ, ದುಂಡು ಮೇಜಿನ ಸಭೆಗಳು ಭಾರತದಲ್ಲಿ ಸಂವಿಧಾನಿಕ ಸುಧಾರಣೆಗೋಸ್ಕರ ನಡೆದಂಥ ಒಂದು ಸಭೆಗಳು ಲಂಡನ್ನಲ್ಲಿ. ಮೊದಲನೇ ಸಭೆ 1930ರಿಂದ 31, 30 ನವೆಂಬರಿಂದ 31 ಜನವರಿ, 3 ತಿಂಗಳು ನಡೆದಿರುತ್ತೆ. ಈ ಸಭೆಗೆ ಭಾರತದಿಂದ ಪ್ರಮುಖ ಪಕ್ಷವಾದಂಥ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್, ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಭಾಗವಹಿಸಲ್ಲ. ಆ ಕಾರಣ ಗಾಂಧೀಜಿ ಕಾಂಗ್ರೆಸ್ ಪಕ್ಷದವರಾದ್ದರಿಂದ ಇಲ್ಲಿ ಭಾಗವಹಿಸಲ್ಲ. ಯಾಕಂದರೆ ಇಲ್ಲಿ ನಡೀತಾ ಇತ್ತು ಏನು ಉಪ್ಪಿನ ಸತ್ಯಾಗ್ರಹ ಅಥವಾ ಸಿವಿಲ್ ಡಿಸೊಬಿಡಿಯನ್ಸ್ ಮೂವ್ಮೆಂಟ್ ನಡೀತಾ ಇತ್ತು. ಆ ಕಾರಣಕ್ಕೆ ಭಾಗವಹಿಸಲ್ಲ. ನೆಕ್ಸ್ಟ್ ಎರಡನೇದಕ್ಕೆ ಗಾಂಧಿ ಇರ್ವಿನ್ ಎಲ್ಲ ಪ್ಯಾಕ್ಟ್ ಮಾಡಿಕೊಂಡು ಒಪ್ಪಂದ ಮಾಡಿಕೊಂಡು ಗಾಂಧಿಯವ್ರನ್ನ ಕರ್ಕೊಂಡು ಹೋಗ್ತಾರೆ, ಬರಲೇಬೇಕು ಅಂತ. ಎರಡನೇದಕ್ಕೆ ಭಾಗವಹಿಸ್ತಾರೆ ಗಾಂಧೀಜಿಯವರು 1931ರಿಂದ ಡಿಸೆಂಬರ್ 31ರವರೆಗೂ, ಸೆಪ್ಟೆಂಬರಿಂದ ಡಿಸೆಂಬರ್ 31ರಲ್ಲಿ ನಡೆಯುತ್ತಿದ್ದು. ಫಸ್ಟಿಂದು 30-31 2 ಇಯರ್ ಬೇಕು. ಎರಡನೇದಕ್ಕೆ 1 ಇಯರ್ ಸಾಕು, 31 ಸೆಪ್ಟೆಂಬರ್ ಟು ಡಿಸೆಂಬರ್. ಮೂರನೇದು ಅಲ್ಲಿ ಗಾಂಧೀಜಿಯವರು ಏನು ಆ್ಯಸ್ ಇಟ್ ಈಸ್ ತಮ್ಮದೇ ನಾರ್ಮಲ್ ಡ್ರೆಸ್ಸಲ್ಲಿ ಹೋಗಿದ್ದರು, ಹರಕು ಬಟ್ಟೆಯ ಫಕೀರ ಅಂತೆಲ್ಲ ಕರೆಸ್ಕೋತಾರೆ. ಆನಂತರ ಅಲ್ಲಿ ಅವ್ರಿಗೆ ಒಪ್ಪಿಗೆ ಆಗದೆ ಅದನ್ನು ಬಹಿಷ್ಕರಿಸಿ ಬಂದರು ಸೆಕೆಂಡ್ ರೌಂಡ್ ಟೇಬಲ್ ಕಾನ್ಫರೆನ್ಸ್. ಅದಾದಮೇಲೆ ಬ್ರಿಟಿಷರು ಯಥಾವತ್ ಮತ್ತು 3ನೇ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಕೂಡ ನವೆಂಬರ್ ಡಿಸೆಂಬರ್ 1932ನಲ್ಲಿ ನಡೆಸಿದರು. ಈ ರೀತಿ 3 ದುಂಡು ಮೇಜಿನ ಸಭೆಗಳು ನಡೆದವು. ಹಾಗಾಗಿ ಇಸ್ವಿಗಳು ಕೇಳಿದ್ರೆ ಇದಿಷ್ಟು ಗೊತ್ತಿರಬೇಕು. ಇನ್ನು ಆಚೆಗೆ ಏನಾರು ಪ್ರಶ್ನೆ ಕೇಳ್ಬೋದಾ ಅಂದರೆ, 3 ರೌಂಡ್ ಟೇಬಲ್ ಕಾನ್ಫರೆನ್ಸ್, 3 ದುಂಡು ಮೇಜಿನ ಸಭೆಗೆ ಯಾರ್ಯಾರು ಭಾಗವಹಿಸಿದ್ರು ಕೇಳಿದರೆ, ಡಾಕ್ಟರ್ BR ಅಂಬೇಡ್ಕರ್ ಅವರು, ತೇಜ್ ಬಹದ್ದೂರ್ ಸಪ್ರು, ಇವರಿಬ್ಬರು ಕೂಡ 3 ದುಂಡು ಮೇಜಿನ ಸಭೆಗೆ ಭಾಗವಹಿಸಿರ್ತಾರೆ. ಆಮೇಲೆ ಸೆಕೆಂಡ್ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಯಾಕೆ ಫೇಲ್ ಆಯಿತು ಅಂದರೆ ಡಿಫರೆನ್ಸ್ ಆಫ್ ಒಪಿನಿಯನಲ್ಲಿ ಅಭಿಪ್ರಾಯಗಳು ಭೇದ ಬಂತು. ಆ ಕಾರಣಕ್ಕೆ ಎರಡನೇ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಫೇಲ್ ಆಯಿತು. ಮತ್ತು ಸೆಕೆಂಡ್ ರೌಂಡ್ ಟೇಬಲ್ ಕಾನ್ಫರೆನ್ಸಲ್ಲಿ ಭಾಗವಹಿಸಿದ ಪ್ರಮುಖರು ಯಾರು ಕೇಳಿದ್ರೆ, ಗಾಂಧೀಜಿಯವರು, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಪ್ರಮುಖವಾಗಿ ಭಾಗವಹಿಸಿದರು. ಇದಿಷ್ಟು ಪ್ರಮುಖವಾದ ರೌಂಡ್ ಟೇಬಲ್ ಕಾನ್ಫರೆನ್ಸ್ನ ಮ್ಯಾಟರ್. ನೆಕ್ಸ್ಟ್ ಬರೋಣ, ಗೈರ್ ಡ್ಯಾನ್ಸ್, ಗೈರ್ ನೃತ್ಯ ಅಂತ ಕರಿತೀವಿ. ಇದು ಯಾವ ರಾಜ್ಯದಲ್ಲಿ ಅಥವಾ ರಾಜಸ್ಥಾನದಲ್ಲಿ ಮಾಡ್ತಾರೆ, ಯಾವ ಕಮ್ಯುನಿಟಿ ಮಾಡೋತ್ತೆ ಕೇಳ್ತಾರೆ. ನಾವೇನು ಮಾಡ್ತೀವಿ, ಡ್ಯಾನ್ಸ್ ಅಂಡ್ ಸ್ಟೇಟ್ ಮ್ಯಾಚ್ ಮಾಡ್ಕೋತೀವಿ. ಇವರು ಅದ್ರ ಜೊತೆಗೆ ಅಡಿಷ್ನಲ್ ಆಗಿ ಯಾವ ಸಮುದಾಯ ಅಂತ. ಅಲ್ಲಿಗೆ ನಾವು ಆರ್ಟ್ ಆ್ಯಂಡ್ ಕಲ್ಚರ್ನ ಸ್ವಲ್ಪ ಡೆಪ್ತ ನೋಡಬೇಕು. 25 ಪ್ರಶ್ನೆಯಲ್ಲಿ 5ರಿಂದ 6 ಆರ್ಟ್ ಆ್ಯಂಡ್ ಕಲ್ಚರ್ ಬೇಸ್ಡ್ ಪ್ರಶ್ನೆ ಬಂದಿದೆ. ಇಲ್ಲಿ ಭಿಲ್ ಅನ್ನೋ ಸಮುದಾಯದವರು ರಾಜಸ್ಥಾನದಲ್ಲಿ ಗೈರ್ ಅನ್ನೋ ನೃತ್ಯವನ್ನು ಮಾಡ್ತಾರೆ. ಇದು ನಮಗೆ ಗೊತ್ತಿರಬೇಕು. ನೆಕ್ಸ್ಟ್ ಬರೋಣ, ವಿಚ್ ಕಂಟ್ರಿ ಹ್ಯಾಂಡೆಡ್ ಓವರ್ ಪ್ರೆಸಿಡೆಂಟಿ ಆಫ್ G20 at the closing session of G20 summit in the Bali 16th November 2020. ಅಂದರೆ 2022 ನವೆಂಬರ್ 16ರಂದು ನಡೆದ ಬಾಲಿ ಸಮಾವೇಶದಲ್ಲಿ ತನ್ನ ಅಧ್ಯಕ್ಷತೆಯನ್ನು ಯಾರು ಹ್ಯಾಂಡ್ ಓವರ್ ಮಾಡಿದರು, ಹ್ಯಾಂಡ್ ಓವರ್ ಯಾರು ಮಾಡಿದ್ರು ಅಂತ, ಯಾರಿಗೆ ಮಾಡಿದ್ರು ಅಂತ ಅಲ್ಲ. ಅಲ್ಲಿ ಗೊತ್ತು ನಿಮಗೆ, 2023 G20ಯ ಪ್ರೆಸಿಡೆನ್ಸಿ ನಮ್ಮದು, ಭಾರತೀಯರದು. ನಮಗೆ ಯಾರು ಕೊಟ್ಟರು ಅಂತ ಅಂದರೆ ಇಂಡೋನೇಷ್ಯಾದವರು ಕೊಟ್ಟಿದ್ದು ಇಂಡೋನೇಷ್ಯಾದವರು. ಈ ವರ್ಷ ನಮ್ಮದಿರುತ್ತೆ 1 ಇಯರ್. ನೆಕ್ಸ್ಟ್ ಯಾರು ಹಾಗಾದರೆ, ಇಂಡೋನೇಷ್ಯಾ 2022 ಅದನ್ನು ನಮಗೆ ಹ್ಯಾಂಡ್ ಓವರ್ ಮಾಡಿದ್ರು 23ನಲ್ಲಿ. ನಾವೀಗ ಅದನ್ನು ತೆಗೆದುಕೊಂಡು ಬ್ರೆಜಿಲ್ಗೆ ಹ್ಯಾಂಡ್ ಓವರ್ ಮಾಡ್ತೀವಿ 24ಗೆ. ಈ G20 ಪ್ರೆಸಿಡೆನ್ಸಿ ಅನ್ನೋದು 1 ಇಯರ್. ಆ 20 ದೇಶಗಳ ಗುಂಪೇನಿದೆ, ಯುರೋಪಿಯನ್ ಯೂನಿಯನ್ ಸೇರಿಕೊಂಡು 19 ದೇಶ, ಒಂದು ಯುರೋಪಿಯನ್ ಯೂನಿಯನ್, ಆ ಗುಂಪಲ್ಲಿ ಶೇರ್ ಆಗ್ತಾ ಬರುತ್ತೆ. ಈ G20 ಅನ್ನೋದೇನೆಂದರೆ ಸ್ವಲ್ಪ ಲಾರ್ಜೆಸ್ಟ್ ಎಕಾನಮಿ, ಬೃಹತ್ ಆರ್ಥಿಕತೆ ಅಂತ, ಶ್ರೀಮಂತ ಆರ್ಥಿಕತೆ ಅಂತಲ್ಲ, ಲಾರ್ಜೆಸ್ಟ್ ಎಕಾನಮಿ ದೇಶಗಳ ಗುಂಪು. ಸಸ್ಟೈನೇಬಲ್ ಡೆವಲಪ್ಮೆಂಟ್, ಸುಸ್ಥಿರ ಅಭಿವೃದ್ಧಿ, ಪರಿಸರದ ಬಗ್ಗೆ, ಆರ್ಥಿಕತೆ ಬಗ್ಗೆ ಎಲ್ಲ ಕಾಳಜಿ ಇರುವಂಥ ಒಂದು 19+1 ದೇಶಗಳ ಒಂದು ಗುಂಪಿದು. 19 ದೇಶ, ಒಂದು ಯುರೋಪಿಯನ್ ಯೂನಿಯನ್. ನೆಕ್ಸ್ಟ್ ಬರೋಣ,
G20 ಭಾರತದವ್ರು ಮಾಡಿದಾಗ ಅದಕ್ಕೆ ಈ ಥರ ಲೋಗೋ ಮಾಡ್ಕೋತಾರೆ. ಈ ಲೋಗೋ ಬಗ್ಗೆ ಪ್ರಶ್ನೆ ಕೇಳೋಕ್ಕೆ ಕಷ್ಟ ಆಗುತ್ತೆ, ಆಗ ಕೇಳಲ್ಲ. ಬಟ್ ಅಲ್ಲಿ ಏನು ಥೀಮ್ ಇತ್ತು, ಧ್ಯೇಯವಾಕ್ಯ ಇತ್ತು ಹಂಗೆಲ್ಲ ಕೇಳಿದ್ರೆ ವಸುದೈವ ಕುಟುಂಬಕಂ. ಭಾರತ G20ಗೆ ಕೊಟ್ಟಿರುವ ಧ್ಯೇಯವಾಕ್ಯ ವಸುದೈವ ಕುಟುಂಬಕಂ ಅಥವಾ ಒನ್ ಅರ್ತ್ ಒನ್ ಫ್ಯಾಮಿಲಿ ಒನ್ ಫ್ಯೂಚರ್. ಇದು ಇಂಗ್ಲೀಷಲ್ಲಿ ಒನ್ ಅರ್ತ್ ಒನ್ ಫ್ಯಾಮಿಲಿ ಒನ್ ಫ್ಯೂಚರ್, ವಸುದೈವ ಕುಟುಂಬಕಂ. ಇದು ಥೀಮ್ ಲೈನ್ ಭಾರತ ಕೊಟ್ಟಿರೋಂಥದ್ದು. ಇದ್ರ ಜೊತೆಗೆ ಇನ್ನೊಂದು ಸೆಷನಲ್ಲಿ ಏನು ಪ್ರಶ್ನೆ ಕೇಳಿದ್ದಾರೆ ಇದು ರಿಲೇಟೆಡ್, G20 ರಿಲೇಟೆಡ್ ಅಂತ ಅಂದರೆ ಫಸ್ಟ್ ಫೀಮೇಲ್ G20 ಮೀಟಿಂಗ್ ಎಲ್ಲಿ ನಡೀತು ಅಂತ. ಅಂದರೆ ಮಹಿಳಾ G20 ಮೀಟಿಂಗ್ ಕೂಡ ನಮ್ಮಲ್ಲಿ ಆರಂಭ ಆಯಿತು. ಅದು ಛತ್ರಪತಿ ಸಂಭಾಜಿನಗರ್, ಔರಂಗಾಬಾದ್ ಅಂತ ಏನು ಮಹಾರಾಷ್ಟ್ರದಲ್ಲಿ ಕರಿತೀವಿ, ಅದಕ್ಕೆ ರೀನೇಮ್ ಆಗಿದೆ. ಈಗ ಒಂದು 6 ತಿಂಗಳಲ್ಲಿ ನೇಮ್ ಬದಲಾಯಿಸಲಾಗಿದೆ. ಔರಂಗಾಬಾದಿಂದ ಛತ್ರಪತಿ ಸಂಭಾಜಿನಗರ್ ಅಂತ ಮಹಾರಾಷ್ಟ್ರ, ಅಲ್ಲಿ ನಡೆಯುತ್ತೆ. ಇದರ ಇನಾಗ್ರೇಷನ್ ಮಾಡಿದವರು ಯೂನಿಯನ್ ವುಮೆನ್ ಆ್ಯಂಡ್ ಚೈಲ್ಡ್ ಡೆವಲಪ್ಮೆಂಟ್ ಮತ್ತು ಮೈನಾರಿಟಿ ಮಿನಿಸ್ಟರ್ ಸ್ಮೃತಿ ಇರಾನಿ. ಸ್ಮೃತಿ ಇರಾನಿಯವರು ಇದು ಇನಾಗ್ರೇಟ್ ಮಾಡಿದ್ದಾರೆ. ಈ ವುಮೆನ್ G20 ಪ್ರೆಸಿಡೆಂಟ್ ಯಾರು? ಸಂಧ್ಯಾ ಪುರೇಚಾ ಅಂತ. ಸಂಧ್ಯಾ ಪುರೇಚಾ ಅವರು ಇದರ ಅಧ್ಯಕ್ಷರು ಮತ್ತು ಚೀಫ್ ಕೋಆರ್ಡಿನೇಟರ್ ಮತ್ತು W20ಯ ಸೆಕ್ರೆಟರಿಯೇಟ್ನ ಹೆಡ್ ಮಾಡೋರು ಯಾರು ಅಂದರೆ ಧಾರಿತ್ರಿ ಪಟ್ನಾಯಕ್ ಅಂತ. ಧಾರಿತ್ರಿ ಪಟ್ನಾಯಕ್ ಅವರು ಇದನ್ನು ಹೆಡ್ ಮಾಡ್ತಾರೆ. ಇದಿಷ್ಟು ಮ್ಯಾಟ್ರು ನಿಮಗೆ ಗೊತ್ತಿರಬೇಕು. ನೆಕ್ಸ್ಟ್ ಬರೋಣ. ವಿಚ್ ಆಫ್ ದ ಫಾಲೋಯಿಂಗ್ ಟ್ರೈಬ್ಸ್ ಫೌಂಡ್ ಇನ್ ಸಬ್ ಆರ್ಕಟಿಕ್ ರೀಸನ್? ವರ್ಲ್ಡ್ ಲೆವೆಲ್ನ ಪ್ರಶ್ನೆ. ಇದು ಸಿಂಪಲ್, ಭಾಳ ಟಫ್ ಏನಿಲ್ಲ. ನಾವು ಸ್ಕೂಲ್ ಬುಕ್ಗಳೆಲ್ಲ ನೋಡ್ಕೊಂಬಂದಿರ್ತೀವಿ. ಗ್ರೀನ್ಲ್ಯಾಂಡ್ ಆ್ಯಂಡ್ ಸೈಬೀರಿಯಾ ಅಂದರೆ ಐಸ್ ಝೋನ್ಗಳು. ಗ್ರೀನ್ಲ್ಯಾಂಡ್ ಮತ್ತು ಸೈಬೀರಿಯಾದಲ್ಲಿ ಕಂಡುಬರುವ ಪ್ರಮುಖ ಟ್ರೈಬ್ ಯಾವುದು ಅಂದರೆ, ನಮಗೆ ನಾಯಿಯ ಗಾಡಿ ಮಾಡ್ಕೊಂಡು ಹೋಗೋದು, ಈಗ್ಲೂಗಳಲ್ಲಿ ವಾಸ ಮಾಡೋವಂಥವ್ರು ಅವರೆಲ್ಲ ನೆನಪಾಗ್ತಾರೆ. ದಟ್ ಈಸ್ ಎಸ್ಕಿಮೋಗಳು. ಎಸ್ಕಿಮೋಗಳು ಈ ಗ್ರೀನ್ಲ್ಯಾಂಡ್ ಮತ್ತು ಸೈಬೀರಿಯಾ ಅಥವಾ ಐಸ್ ಝೋನ್ಗಳಲ್ಲಿ ವಾಸ ಮಾಡುವಂಥ ಪ್ರಮುಖ ಒಂದು ಟ್ರೈಬ್ ಆಗಿದೆ. ಬೇರೆ ಬೇರೆ ಕಡೆ ತುಂಬ ನಮ್ಮ ಆಫ್ರಿಕನ್ ಟ್ರೈಬ್ ಎಲ್ಲ ಬಂದರೆ ಸ್ವಲ್ಪ ಟಫ್ ಆಗುತ್ತೆ. ಈ ಐಸ್ ಝೋನ್ ಅಂದ್ಕೊಳ್ಳೆ ನಮಗೆ ನೆನಪಿಗೆ ಬರುವ ಏಕೈಕ ಇದು ಎಸ್ಕಿಮೋಗಳು. ಇನ್ನು ನಮ್ಮ ಆಸ್ಟ್ರೇಲಿಯಾ ಭಾಗದಲ್ಲೆಲ್ಲ ಮೌರಿ, ನ್ಯೂಜಿಲೆಂಡಲ್ಲಿ ಮೌರಿ ಅಂತ ಬರ್ತಾರೆ, ಮೌರಿ ಬುಡಕಟ್ಟು ಅಂತ ಬರುತ್ತೆ. ಬೇರೆ ಬೇರೆ ಕಡೆ ಬರ್ತಾ ಒಂದು ಸ್ವಲ್ಪ ಲಿಸ್ಟ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಬರ್ತೀನಿ. ಅಶೋಕನ ವ್ಯಾಪ್ತಿಗೆ, ಅಶೋಕ ತುಂಬ ಸಾಮ್ರಾಜ್ಯ ವಿಸ್ತಾರ ಮಾಡಿದ್ರೆ ಇನ್ಕ್ಲೂಡಿಂಗ್ ಕರ್ನಾಟಕದವರೆಗೂ ಬಂದಿದ್ದರು. ಹಾಗಾದರೆ ಯಾವ ರಾಜ್ಯವು ಅಶೋಕನ ವ್ಯಾಪ್ತಿಯಲ್ಲಿ ಬಂದಿರಲಿಲ್ಲ ಅಂತ ಪ್ರಶ್ನೆ ಕೇಳಿದರು. ಅದು ಕಾಮರೂಪ. ಕಾಮರೂಪ ಅಸ್ಸಾಂ ಭಾಗ. ಆ ಭಾಗವು ನಮ್ಮ ಅಶೋಕನ ಆಡಳಿತಕ್ಕೆ ಬಂದಿರಲಿಲ್ಲ ಅನ್ನೋದು ನಮಗೆ ಗೊತ್ತಿರಬೇಕು. ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ ಇದ್ದಿದ್ದು ಖಜುರಾಹೋ ಟೆಂಪಲ್ ರಿಲೇಟೆಡ್ಡು. ಖಜುರಾಹೋ ಟೆಂಪಲನ್ನು ಯಾವ ರಾಜರು ಕಟ್ಟಿದ್ರು ಅಂತ. ವಿಜಯನಗರ ನಾವು ಆರಾಮ ತೆಗಿತೀವಿ, ಬಹಮನಿ ಆರಾಮ ತೆಗಿತೀವಿ, ಯಾಕಂದರೆ ಕರ್ನಾಟಕದವ್ರಿಗೆ ಗೊತ್ತಿರುತ್ತೆ. ಖಜುರಾಹೋಗೂ ನಮಗೂ ಲಿಂಕ್ ಇಲ್ಲ. ಇನ್ನು ಚಾಂದೇಲರು, ಗುಪ್ತರು ಅಂದರೆ ಸರಿಯಾದ ಉತ್ತರ ಇದಕ್ಕೆ ಚಾಂದೇಲರು. ಚಾಂದೇಲರು ಖಜುರಾಹೋ ಟೆಂಪಲನ್ನು ಮಾಡ್ತಾರೆ. ಇದು ಒಂಥರ ಸೆಕ್ಶುಯಾಲಿಟಿ ರಿಲೇಟೆಡ್ ಇಮೇಜ್ಗಳು ತುಂಬ ಇದೆ. ಕಾಮಸೂತ್ರ ರಿಲೇಟೆಡ್ ಚಿತ್ರಗಳನ್ನೆಲ್ಲ ಬಿಡಿಸಲಾಗಿದೆ ಅಂತ ಹೇಳ್ತಾರೆ. ತುಂಬ ಅದ್ಭುತವಾದ ಒಂದು ವಾಸ್ತುಶಿಲ್ಪ ಕೇಂದ್ರ ಖಜುರಾಹೋ ಚಾಂದೇಲರ ಕಾಲದಲ್ಲಿತ್ತು. ನೆಕ್ಸ್ಟ್ ಬರೋಣ. ಪಾಪ್ಯುಲರ್ ಫೋಕ್ ಡ್ಯಾನ್ಸ್ ಆಫ್ ತಮಿಳ್ನಾಡು. ನಮಗೆ ತಮಿಳ್ನಾಡು ಅಂದ್ಕೊಳ್ಳೆ ಭರತನಾಟ್ಯಂ ಅಂತೀವಿ. ಭರತನಾಟ್ಯಂ ಕ್ಲಾಸಿಕಲ್ ಡ್ಯಾನ್ಸ್, ಅದು. ಇಲ್ಲಿ ಫೋಕ್ ಡ್ಯಾನ್ಸ್ ಕೇಳ್ತಾ ಇದ್ದಾರೆ. ಫೋಕ್ ಡ್ಯಾನ್ಸಲ್ಲಿ ಕೂಡಿಯಾಟ್ಟಂ. ಕೂಡಿಯಾಟ್ಟಂ ಇದು ಕೇರಳದ್ದು. ಯಕ್ಷಗಾನ ಕರ್ನಾಟಕದ್ದು. ಕಥಕ್ಕಳಿ ಕೇರಳದ್ದು. ಕಥಕ್ಕಳಿ ಕೇರಳದ್ದು. ಕೂಡಿಯಾಟ್ಟಂ ಇದು ನಾಟಕ ಕಲೆ ಟೈಪು. ನಮ್ಮದೇನು ಯಕ್ಷಗಾನ ಇದೆ ಈ ಥರದಲ್ಲೇ ಕೂಡಿಯಾಟ್ಟಂ ಕೇರಳದಲ್ಲಿ ಮಾಡ್ತಾರೆ. ಅಲ್ಲಿ ಕೂಡಿಯಾಟ್ಟಂ ಕೇರಳ, ಕಥಕ್ಕಳಿ ಡ್ಯಾನ್ಸು ಕೇರಳ, ಯಕ್ಷಗಾನ ಕರ್ನಾಟಕ. ಹಂಗಾರೆ ಉಳಿದಿದ್ದು ಕರಗಂ. ಬೆಂಗಳೂರಲ್ಲಿ ಕರಗ ಆಗುತ್ತೆ, ನಿಮಗೆ ಗೊತ್ತಿರ್ಬೋದು. ಆ ಕರಗದ ಏನು ಥೀಮ್ ಇದೆ, ಮೇಜರ್ ಥೀಮ್ ಎಲ್ಲ ಬಾರೋ ಮಾಡಿರೋದು ನಾವು ತಮಿಳ್ನಾಡಿನ ಪ್ರಮುಖ ಫೋಕ್ ಡ್ಯಾನ್ಸ್ ಕರಗಂ. ಓಕೆ, ಕರಗ ತಮಿಳ್ನಾಡಿನ ಪ್ರಮುಖ ಡ್ಯಾನ್ಸ್ ಆಗಿದೆ. ನೆಕ್ಸ್ಟ್ ಬರೋಣ. ಫಂಗಸ್ ಗ್ರೋಸ್ ಆನ್ ದ ಬ್ರೆಡ್ ಕ್ರಿಯೇಟ್ ಆಗ್ಬೇಕಾದ್ರೆ ಯಾವುದು ಮೇಜರ್ ಆಗಿ ಬೇಕಾಗುತ್ತೆ ಅಂದರೆ ಈಸ್ಟ್ ಪ್ರಮುಖ ಬ್ರೆಡ್ ತಯಾರಿಕೆಗೆ ಬಳಸುವಂಥ ಒಂದು ಫಂಗಸ್ ಆಗಿದೆ. ನೆಕ್ಸ್ಟ್ ಬರೋಣ ಸ್ನೇಹಿತರೆ. E=mc². ಇದು ನಮಗೆ ಗೊತ್ತು, ಥಿಯರಿ ಆಫ್ ರಿಲೇಟಿವಿಟಿ ಅವೆಲ್ಲ ಓದಬೇಕಾದ್ರೆ ಐನ್ಸ್ಟೀನ್ ಅವರು ಕೊಟ್ಟಂಥ ಪ್ರಮುಖವಾದ ಫಾರ್ಮುಲಾ E=mc². ಇದು ಯಾರು ಕೊಟ್ಟಿದ್ದು? ಐನ್ಸ್ಟೀನ್ ಅವರು ಕೊಟ್ಟಿದ್ದು. ನೆಕ್ಸ್ಟ್, ದ ರೇಸ್ ಆಫ್ ಮೈ ಲೈಫ್ ಆ್ಯನ್ ಆಟೋಬಯೋಗ್ರಫಿ. ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಆಟೋಬಯೋಗ್ರಫಿಗಳ ಬಗ್ಗೆ ಕೂಡ ಪ್ರಶ್ನೆ ಬರುತ್ತೆ. ಇದು ನಿಮಗೆ ಒಂದು ಬುಕ್ಸ್ ಆ್ಯಂಡ್ ಆಥರ್ಸ್ ಫಿಕ್ಸ್ ಇರುತ್ತೆ. ಇದು ಸಿಂಪಲ್, ಮಿಲ್ಕಾ ಸಿಂಗ್ ಅವರು ಹಾರುವ ಸಿಕ್, ಫ್ಲೈಯಿಂಗ್ ಸಿಕ್ ಅಂತ ಏನು ಕರಿತೀವಿ, ಅವರ ಪುಸ್ತಕ ಆಗಿತ್ತು ದ ರೇಸ್ ಆಫ್ ಮೈ ಲೈಫ್ ಆ್ಯಂಡ್ ಆಟೋಬಯೋಗ್ರಫಿ. ದೆನ್ ಬರೋಣ. ಫಸ್ಟ್ ಸೆಷನ್ ಆಫ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್. ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಬಗ್ಗೆ ಪ್ರಶ್ನೆ ಇದ್ದೇ ಇರುತ್ತೆ. ಯಾವಾಗ ಸ್ಟಾರ್ಟ್ ಆಯಿತು, ಯಾವುದಾದ್ರು ಅಧಿವೇಶನ, ಗಾಂಧೀಜಿ ಯಾವ ಅಧಿವೇಶನದಲ್ಲಿದ್ದರು, ಇವೆಲ್ಲ ಫಿಕ್ಸ್ ಇರುತ್ತೆ. ಇದು 85 ಯಾವ ನಗರದಲ್ಲಿ ಆಯಿತು ಅಂತ. ನಗರ ಬಾಂಬೆ. ಇದರ ಅಧ್ಯಕ್ಷತೆ ವಹಿಸಿದವರು WC ಬ್ಯಾನರ್ಜಿ. ಇದಕ್ಕೆ ಥಿಂಕ್ ಮಾಡಿದವರು ಎವೋ ಹ್ಯೂಮ್ ಅವರ
ಆ ಥಿಂಕ್ ಮೂಲಕ ಸ್ಟಾರ್ಟ್ ಆಗುತ್ತೆ. ಕಾಂಗ್ರೆಸ್ಸು WC ಬ್ಯಾನರ್ಜಿ ಫಸ್ಟ್ ಪ್ರೆಸಿಡೆಂಟು ಬಾಂಬೆನಲ್ಲಿ ನಡೀತು. ಇನ್ನು ಪ್ರಮುಖವಾಗಿ ಕಾಂಗ್ರೆಸ್ ಬಗ್ಗೆ ಬರೋದಾದರೆ ಕಾಂಗ್ರೆಸ್ ಗಾಂಧೀಜಿ ಭಾಗವಹಿಸಿದ ಅಧಿವೇಶನ ಯಾವುದು? ಅದು ಬೆಲ್ಗಾಮ್ ಅಧಿವೇಶನ 1924 ಈ ಥರ ಪ್ರಮುಖವಾಗಿ ಕೆಲವು ಬರ್ಬೋದು. ಮತ್ತು ಲಾಹೋರ್ ಕಾಂಗ್ರೆಸ್ ಅಧಿವೇಶನ, ಅದು ಈಗ ಪಾಕಿಸ್ತಾನದ ಲಾಹೋರ್ನಲ್ಲಿ ನಡೆಯುತ್ತೆ. ಪೂರ್ಣ ಸ್ವರಾಜ್ಯ ಘೋಷಣೆ ಮಾಡ್ತಾರೆ ಜವಾಹರ್ಲಾಲ್ ನೆಹರು ಲೀಡರ್ಶಿಪ್ಪಲ್ಲಿ. ಈ ಥರ ಪ್ರಮುಖವಾದ ಸೆಷನ್ಗಳು ಕೇಳ್ಬೋದು. ದೆನ್ ಬರೋಣ ಮರಾಠ ಕ್ಲೈಮ್. ರೆವಿನ್ಯೂ ಪ್ರೊಟೆಕ್ಷನ್ ಈಸ್ ನೋನ್ ಆ್ಯಸ್ ವಾಟ್ ನೇಮ್ ಅಂತ ಕೇಳ್ತಾರೆ. ಅಂದರೆ ಮರಾಠರ ಕಾಲದಲ್ಲಿ ನಿಮಗೆ ರಕ್ಷಣೆ ಕೊಡ್ತೀವಿ, ನಮಗೆ ಆದಾಯ ಕೊಡಿ ಅನ್ನುವಂಥ ಇದ್ದಂಥ ಪದ್ಧತಿ ಯಾವುದು ಅಂತ. ಇಲ್ಲಿ 2 ಪದ್ಧತಿಗಳು ಮರಾಠರಲ್ಲಿ ಮುಖ್ಯ ಆಗುತ್ತೆ, ಸರ್ದೇಶ್ಮುಖಿ ಆ್ಯಂಡ್ ಚೌತ್. ಚೌತ್ ಅಂದರೆ 4ನೇ 1 ಭಾಗ ನೀವು ಕಂದಾಯವನ್ನು ನಮಗೆ ಕೊಟ್ಟರೆ ನಿಮಗೆ ನಾವು ರಕ್ಷಣೆ ಕೊಡ್ತೀವಿ ಅಂತ. ಕ್ಲೈಮ್ ರೆವಿನ್ಯೂ ಫಾರ್ ದ ಪ್ರೊಟೆಕ್ಷನ್, ರಕ್ಷಣೆಗೆ ಮಾಡ್ತೀವಿ ನಿಮಗೆ, ನೀವು ನಮಗೆ ರೆವಿನ್ಯೂ ಕೊಡಬೇಕು. ದಟ್ ಈಸ್ ಚೌತ್, 4ನೇ 1 ಭಾಗ. ಆ ಚೌತ್ನ ಮೇಲೆ 1/10 ಲೆವಿ ಹಾಕ್ತಾಯಿದ್ರು, 1/10 10ನೇ 1 ಭಾಗ. ದಟ್ ಈಸ್ ಸರ್ದೇಶ್ಮುಖಿ. ಇದು ಅರಸನಿಗೆ ನೇರವಾಗಿ ಪಾವತಿ ಆಗ್ತಾ ಇದ್ದಂಥ ಒಂದು ಸರ್ದೇಶ್ಮುಖಿ ತೆರಿಗೆ. ಇದು 10ನೇ 1 ಭಾಗ ಆಗತ್ತೆ. ಇದು 4ನೇ 1 ಭಾಗ ಚೌತ್ ಆದರೆ ಸರ್ದೇಶ್ಮುಖಿ 10ನೇ 1 ಭಾಗ. ಚೌತ್ ಒಂದು ಟ್ಯಾಕ್ಸ್ ಆದರೆ ಸರ್ದೇಶ್ಮುಖಿ ಒಂದು ಲೆವಿ ಆಗಿರುತ್ತೆ. ಇದು ನಿಮಗೆ ಗೊತ್ತಿರಬೇಕು. ದೆನ್ ಬರೋಣ ಮ್ಯಾಗ್ನಸ್ ಕಾರ್ಲ್ಸನ್. ನಾವೆಲ್ಲ ಚೆಸ್ ಅಂದ್ಕೊಳ್ಳೆ ವಿಶ್ವನಾಥನ್ ಆನಂದ್ ಅವರು ಇವರು ತಿಳ್ಕೊಂಡಿರ್ತೀವಿ. ಪ್ರೆಸೆಂಟ್ ಪಾಪ್ಯುಲರ್ ಬಗ್ಗೆ ಎಲ್ಲ ನಾವು ಅಪ್ಡೇಟ್ ಆಗಬೇಕಾಗುತ್ತೆ. ಮ್ಯಾಗ್ನಸ್ ಕಾರ್ಲ್ಸನ್ ಅವರು ಯಾವ ಕ್ರೀಡೆಗೆ ಸಂಬಂಧಪಟ್ಟವರು ಅಂದರೆ ಚೆಸ್ಗೆ ಸಂಬಂಧಪಟ್ಟವರಾಗಿರ್ತಾರೆ. ಹೀಗೆ ಬೇರೆ ಬೇರೆ ಕ್ರೀಡೆಗಳಲ್ಲಿ PV ಸಿಂಧು ಬ್ಯಾಡ್ಮಿಂಟನ್ನಲ್ಲಿರ್ತಾರೆ, ಬಜರಂಗ್ ಪುನಿಯಾ ಕುಸ್ತಿಯಲ್ಲಿರ್ತಾರೆ. ಈ ಥರದಲ್ಲಿ ನಮಗೆ ಬೇರೆ ಬೇರೆ ಕ್ರೀಡೆಗಳಲ್ಲಿ ಯಾರ್ಯಾರು ಟಾಪಲ್ಲಿ ಇಂಡಿಯಾದಲ್ಲಿದ್ದಾರೆ, ವರ್ಲ್ಡ್ ಲೆವೆಲ್ಲಿದ್ದಾರೆ ಗೊತ್ತಿರಬೇಕು. ಪೀಲೆ ಯಾವ ಆಟಕ್ಕೆ ಸಂಬಂಧಪಟ್ಟಂಥವ್ರು, ಲಿಯೋನಲ್ ಮೆಸ್ಸಿ ಅದಕ್ಕೆ ಸಂಬಂಧಪಟ್ಟವರು, ಫುಟ್ಬಾಲ್ಗೆ ಸಂಬಂಧಪಟ್ಟವರು. ದಿಸ್ ಟೈಪ್ ನಮಗೆ ಗೊತ್ತಿರಬೇಕು. ಬೇರೆ ಬೇರೆ ಗೇಮ್ನ ಪ್ರಮುಖ ಸ್ಟಾರ್ಗಳು ಗೊತ್ತಿದ್ರೆ ಸಾಕು, ನಾಟ್ ಎ ಕಾಮನ್ ಸ್ಟಾರ್ಗಳು. ಟೈಗರ್ ವುಡ್ಸ್ ಅಂದರೆ ಯಾವುದು, ಗಾಲ್ಫ್ ಆಟ ಆಡ್ತಾರೆ, ಈ ಥರದಲ್ಲಿ ಗೊತ್ತಿದ್ರೆ ಸಾಕು. ದೆನ್ ಬರೋಣ ಸ್ನೇಹಿತರೆ ಮೋಪಿನ್, ಒಂದು ಫೆಸ್ಟಿವಲ್. ಇದು ಅವರ ದುಷ್ಟತೆಗಳನ್ನೆಲ್ಲ ಹೊರಗಾಕಿ ಆಚರಿಸುವಂಥ ಒಂದು ಹಬ್ಬ. ಇದು ಯಾವ ರಾಜ್ಯದಲ್ಲಿ ಆಚರಿಸ್ತಾರೆ ಅಂತ. ಮೋಪಿನ್ ಫೆಸ್ಟಿವಲನ್ನು ಅರುಣಾಚಲ್ ಪ್ರದೇಶದಲ್ಲಿ ಇವಿಲ್ ಸ್ಪಿರಿಟ್, ಡ್ರೈವ್ ಅವೇ ಎವಿಲ್ ಸ್ಪಿರಿಟ್ಗೋಸ್ಕರ ಆಚರಣೆ ಮಾಡಲಾಗುತ್ತೆ. ಇದು ಮೋಪಿನ್ ಫೆಸ್ಟಿವಲ್. ಇದು ಮತ್ತು ಆರ್ಟ್ ಆ್ಯಂಡ್ ಕಲ್ಚರ್ ರಿಲೇಟೆಡ್ ಪ್ರಶ್ನೆ ಆಗಿದೆ. ದೆನ್ ಬರೋಣ ಮಿಕ್ಸ್ಡ್ ಫಾರ್ಮಿಂಗ್, ಮಿಶ್ರ ಕೃಷಿ ಅಂತೇಳಿ. ಮಿಶ್ರ ಕೃಷಿ ಅಂದರೆ ಹಲವಾರು ಬೆಳೆಗಳನ್ನ ಒಟ್ಟಿಗೆ ಬೆಳೆಯೋದಲ್ಲ. ಮಿಶ್ರ ಕೃಷಿ ಗೊತ್ತಿರುತ್ತೆ ನಮಗೆ, ಸ್ಕೂಲ್ ಮಕ್ಕಳೆಲ್ಲ ಉತ್ತರ ಬರೆದು ರೂಢಿಯಾಗಿದೆ. ಪ್ರಾಣಿಗಳನ್ನು ಸಾಕುವುದು, ಪಕ್ಷಿಗಳನ್ನು ಸಾಕುವುದು ಕೃಷಿಯೊಂದಿಗೆ ಮಾಡಬೇಕು. ಅದನ್ನು ನಾವು ಮಿಶ್ರ ಬೇಸಾಯ, ಮಿಕ್ಸ್ಡ್ ಫಾರ್ಮಿಂಗ್ ಅಂತ ಕರಿತೀವಿ. ರೇರಿಂಗ್ ಅನಿಮಲ್ಸ್ ಆ್ಯಂಡ್ ಕಲ್ಟಿವೇಷನ್ ಟುಗೆದರ್, ದಿಸ್ ಈಸ್ ಕಾಲ್ಡ್ ಮಿಕ್ಸ್ಡ್ ಫಾರ್ಮಿಂಗ್. ದೆನ್ ಬರೋಣ ಇಂಡಸ್ಟ್ರಿಯಲ್ ರೆವಲ್ಯೂಷನ್, ಕೈಗಾರಿಕಾ ಕ್ರಾಂತಿಯ ಸಮಯದಲ್ಲಿ ಪೂರ್ವಾರ್ಧದಲ್ಲಿ 19ನೇ ಶತಮಾನದ ಪೂರ್ವಾರ್ಧದಲ್ಲಿ ಸರಿಯಾದ ವಿವರಣೆ ಕೊಡುವಂಥ ಹೇಳಿಕೆ ಯಾವುದು ಅಂತ ಇಲ್ಲಿದೆ. ಅಂದರೆ 19ನೇ ಶತಮಾನದ ಉತ್ತರಾರ್ಧ ಹೇಳ್ತಾ ಇಲ್ಲ, ಪೂರ್ವಾರ್ಧ ಅಂದರೆ 1850ರ ಹಿಂದಿನ 1800ರಿಂದ 1850ರ ಅವಧಿಯಲ್ಲಿ ಕೈಗಾರಿಕಾ ಕ್ರಾಂತಿ ಕುರಿತಾದ ಪ್ರಮುಖ ಹೇಳಿಕೆ ಯಾವುದು ಅಂತ ಇಲ್ಲಿ ಹೇಳ್ತಾ ಇದೆ. ನಮಗೆ ರೈಲ್ವೆ ಲೈನ್ಸ್ ಅಂತ ಸಿ ಚಾಯ್ಸ್ ಇದೆ. ರೈಲ್ವೆಗಳು ಶುರುವಾಗದೆ 1853 ನಂತರ, ಸಿ ಬರಲ್ಲ. ಹೆವಿ ಡ್ಯೂಟೀಸ್ ಫಾರ್ ಇಂಪೋಸ್ಡ್ ಆನ್ ಬ್ರಿಟಿಷ್ ಮ್ಯಾನುಫ್ಯಾಕ್ಚರರ್ಸ್, ಅದು ಬರೋದಿಲ್ಲ. ಟೆಕ್ಸ್ಟೈಲ್ ಇಂಡಸ್ಟ್ರಿ ಎಂಟ್ರಿ ಆಗೋದು ಕೂಡ 1850ರ ನಂತರದಲ್ಲೇ. ಹಾಗಾಗಿ 1850ರ ಹಿಂದಿನ ಕತೆಗೆ ನಾವು ಕೈಗಾರಿಕಾ ಕ್ರಾಂತಿಯ ವಿಚಾರಕ್ಕೆ ಬಂದಾಗ ಇಂಡಿಯನ್ ಹ್ಯಾಂಡಿಕ್ರಾಫ್ಟ್ಸ್ ವರ್ ರೋಯಿನ್ಡ್, ಭಾರತದ ಕರಕುಶಲೆಗಳು ನಾಶ ಆಗ್ತಾ ಬಂದವು, ಅದು ನಮಗೆ ಗೊತ್ತಿರಬೇಕು. ದೆನ್ ಬರೋಣ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್. ಇದನ್ನ ಯಾರು ಪಬ್ಲಿಷ್ ಮಾಡ್ತಾರೆ, ಈ ರಿಪೋರ್ಟೆಲ್ಲ ಯಾರು ರೆಡಿ ಮಾಡ್ತಾರೆ? ಇದು UNDP, ಯುನೈಟೆಡ್ ನೇಷನ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತ ಕರಿತೀವಿ. ಇವರು ಪ್ರತಿ ವರ್ಷ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಹೇಗಾಗ್ತಾಯಿದೆ ಜಗತ್ತಿನಲ್ಲಿ ಅಂತ 3 ಮಾನದಂಡ ಇಟ್ಟುಕೊಂಡು ರೆಡಿ ಮಾಡ್ತಾ ಬರ್ತಾರೆ. ಆ ಮಾನದಂಡದ ಪ್ರಕಾರ ಯಾವ ದೇಶ ಎಷ್ಟನೇ ರ್ಯಾಂಕಲ್ಲಿದೆ ಅಂತ ಹೇಳ್ತಾರೆ, ಅದು UNDPನವ್ರು ಮಾಡೋದು. ಆ ಪ್ರಕಾರದ ಒಂದು ರ್ಯಾಂಕ್ 2021 ಲೇಟೆಸ್ಟ್ ರಿಪೋರ್ಟ್ ಇದು. ಅದರ ನಂತರ ರಿಪೋರ್ಟ್ ಏನು ಬಂದಿಲ್ಲ. ಫಸ್ಟ್ ರ್ಯಾಂಕಲ್ಲಿ ಸ್ವಿಟ್ಜರ್ಲ್ಯಾಂಡ್ ಇದೆ, 0.962 ಅದು ಏನು ವ್ಯಾಲ್ಯೂ ಇರುತ್ತಲ್ಲ HDI ವ್ಯಾಲ್ಯೂ ಅದ್ರ ಪ್ರಕಾರ. ನಂಬರ್ 2 ನಾರ್ವೆ, ನಂಬರ್ 3 ಐಸ್ಲ್ಯಾಂಡ್. ಇವೆಲ್ಲವೂ ನಾರ್ದರ್ನ್ ಯುರೋಪ್ ದೇಶಗಳಾಗಿರ್ತವೆ, ಉತ್ತರ ಯುರೋಪ್ನ ದೇಶಗಳು. ಅಮೇರಿಕಾ 21ನೇ ರ್ಯಾಂಕ್ ಇದೆ. ಬಟ್ ನಮಗೆ ಹೆಚ್ಚಾಗಿ ಬೇಕಿರೋದು 132 ರ್ಯಾಂಕ್ ಇಂಡಿಯಾ ಇರೋಂಥದ್ದು. ನಮ್ಮದು HDI ವ್ಯಾಲ್ಯೂ 0.633 ಅನ್ನೋದು ನಮಗೆ ಗೊತ್ತಿರಬೇಕು. ದೆನ್ ಬರೋಣ 360ನೇ ವಿಧಿ ಏನು ಹೇಳುತ್ತೆ, ಕಾನ್ಸ್ಟಿಟ್ಯೂಷನ್ನ 360 ವಿಧಿ ಏನು ಡೀಲ್ ಮಾಡುತ್ತೆ ಅಂತ ಪ್ರಶ್ನೆ ಇತ್ತು. 360ನೇ ವಿಧಿ ನಿಮಗೆಲ್ಲ ಗೊತ್ತಿರುತ್ತೆ. ಫೈನಾನ್ಷಿಯಲ್ ಎಮರ್ಜೆನ್ಸಿ, ತುರ್ತು ಪರಿಸ್ಥಿತಿ ಬಗ್ಗೆ ಸಾಮಾನ್ಯ ಪ್ರಶ್ನೆ ಬರುತ್ತೆ.
3-4 ಸ್ಲಾಟ್ ನಾನು ಅಬ್ಸರ್ವ್ ಮಾಡಿದಾಗ 51ನೇ ವಿಧಿ ಏನು ಹೇಳುತ್ತೆ, 61ನೇ ವಿಧಿ ಏನು ಹೇಳುತ್ತೆ ಎಲ್ಲ ಬಂದಿದೆ. 51 ಮೂಲಭೂತ ಹಕ್ಕುಗಳು ಆ ರೀತಿ ಬರುತ್ತೆ, 51 ಬೇಸಿಕಲ್ಲಿ ಬಂದರೆ ಅದು ಡೈರೆಕ್ಟಿವ್ ಪ್ರಿನ್ಸಿಪಲ್ಸಲ್ಲಿ ಬರುತ್ತೆ. ಸ್ವಲ್ಪ ಟಫ್ ಇತ್ತು. ಈ ಪ್ರಶ್ನೆ ಕಂಪ್ಯಾರಿಟಿವ್ಲಿ ಈಸಿ ಇತ್ತು. 360ನೇ ವಿಧಿ ಫೈನಾನ್ಷಿಯಲ್ ಎಮರ್ಜೆನ್ಸಿ ರಿಲೇಟೆಡ್ ಆಗಿರುತ್ತೆ. ಬೇರೆ ಬೇರೆ ವಿಧಿಗಳ ಬಗ್ಗೆ ಹೇಳೋದಾದರೆ 352ನೇ ವಿಧಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಕುರಿತಾಗಿರುತ್ತೆ. ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಅಂದರೆ ವಿದೇಶಿ ದಾಳಿ ಆದಾಗ ಘೋಷಣೆ ಮಾಡ್ಬೋದು, ಅಥವಾ ಇಂಟರ್ನಲಿ ನಮ್ಮೊಳಗಡೆ ವೆಪನ್ ಹಿಡ್ಕೊಂಡು ದಂಗೆ ಏನಾದರೂ ಸ್ಟಾರ್ಟ್ ಮಾಡಿದ್ರೆ, ಸಶಸ್ತ್ರ ದಂಗೆ ಆರಂಭ ಮಾಡಿದ್ರೆ ಡಿಕ್ಲೇರ್ಡ್ ಮಾಡ್ಬೋದು. ಇದನ್ನು ನ್ಯಾಷನಲ್ ಎಮರ್ಜೆನ್ಸಿ ಕರಿತೀವಿ. 352 ಆರ್ಟಿಕಲ್ ಪ್ರಕಾರ ಮಾಡ್ಬೋದು. ಭಾರತದಲ್ಲಿ 3 ಸರಿ ಇದು ಡಿಕ್ಲೇರ್ಡ್ ಆಗಿದೆ. ಒಂದು 62ನೇ ಇಸ್ವಿಯಿಂದ 68ನೇ ಇಸ್ವಿವರೆಗೂ. 62ರಲ್ಲಿ ನಾವು ಭಾರತ ಚೀನಾ ಯುದ್ಧ ಮಾಡ್ತಾ ಇರ್ತೀವಿ, 65ರಲ್ಲಿ ಭಾರತ ಪಾಕಿಸ್ತಾನ ಯುದ್ಧ ಮಾಡ್ತೀವಿ. ಈ ಎರಡೂ ಯುದ್ಧಗಳ ಅವಧಿಯಲ್ಲಿ ಒಂದು ತುರ್ತು ಪರಿಸ್ಥಿತಿ ಕಂಟಿನ್ಯೂ ಜಾರಿಯಲ್ಲಿತ್ತು ಸುಮಾರು 6 ವರ್ಷ. ಅದು 1ನೇ ಬಾರಿ ಆಗಿದ್ದು. 2ನೇ ಬಾರಿ ಬಾಂಗ್ಲಾದೇಶ ವಿಮೋಚನೆ ಸಮಯದಲ್ಲಿ ಪಾಕಿಸ್ತಾನ ಜೊತೆ ಯುದ್ಧ ಮಾಡ್ತೀವಿ ನಾವು 71. ಆವಾಗ ಒಂದು 14-15 ದಿವಸ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ನ್ಯಾಷನಲ್ ಎಮರ್ಜೆನ್ಸಿ ಜಾರಿಯಲ್ಲಿತ್ತು. ನೆಕ್ಸ್ಟ್ ಇನ್ನೊಂದು ಸರಿ ಆಂತರಿಕ ಕ್ಷೋಭೆ ಅನ್ನೋ ಕಾರಣವನ್ನು ಬಳಸಿಕೊಂಡು, ಇಂಟರ್ನಲ್ ಡಿಸ್ಟರ್ಬೆನ್ಸ್ ಆಗಿದೆ ಅಂತ ಬಳಸಿಕೊಂಡು ಭಾರತದಲ್ಲಿ 3ನೇ ಬಾರಿಗೆ 75ರಲ್ಲಿ ಜೂನ್ 25, 1975ಇಂದ 77ರವರೆಗೂ ಜಾರಿಗೆ ತರ್ತೀವಿ. ಇದಾದ ಮೇಲೆ ಅಲ್ಲೊಂದು ಅಮೆಂಡ್ಮೆಂಟ್ ಮಾಡ್ತಾರೆ. ಆಂತರಿಕ ಕ್ಷೋಭೆ ಅನ್ನೋದು ಬೇಡ, ಇಂಟರ್ನಲ್ ಡಿಸ್ಟರ್ಬೆನ್ಸ್ ಅಂತ ಬೇಕಾಗಿಲ್ಲ, ಆರ್ಮ್ಡ್ ರೆಬೆಲಿಯನ್ ಸಶಸ್ತ್ರ ದಂಗೆ ಅಂತ ಕರಿಬೇಕು ಅಂತ ಅಮೆಂಡ್ಮೆಂಟ್ ಆಗೋದು ಇದರ ನಂತರದಲ್ಲಿ. ಹಾಗಾಗಿ ಮೊದಲ 2 ವಿದೇಶಿ ದಾಳಿ ಕಾರಣಕ್ಕೂ, 3ನೇದು ಆಂತರಿಕ ಕ್ಷೋಭೆ ಕಾರಣಕ್ಕೂ ಒಟ್ಟು 3 ಬಾರಿ ನ್ಯಾಷನಲ್ ಎಮರ್ಜೆನ್ಸಿ ಡಿಕ್ಲೇರ್ಡ್ ಆಗಿದೆ. ನೆಕ್ಸ್ಟ್ ರಾಜ್ಯ ತುರ್ತು ಪರಿಸ್ಥಿತಿಗಳು ಅಂತ ಕರಿತೀವಿ, ಅದು ಹಂಗೆ ಕರಿಬಾರ್ದು, ಪ್ರೆಸಿಡೆಂಟ್ ರೂಲ್ ಅಂತಲೇ ಕರಿಬೇಕು. ಅದು ಸ್ಟೇಟ್ ಎಮರ್ಜೆನ್ಸಿ 356ನೇ ವಿಧಿ ಅಡಿಯಲ್ಲಿ ಸಂವಿಧಾನಿಕ ವ್ಯವಸ್ಥೆ ರಾಜ್ಯದಲ್ಲಿ ಕುಸಿದಾಗ ಘೋಷಣೆ ಮಾಡ್ಬೋದು. ನಮ್ಮ ಕರ್ನಾಟಕದಲ್ಲೇ ಗೌರ್ಮೆಂಟ್ ಫಾರ್ಮ್ ಮಾಡೋಕ್ಕಾಗದೆ ಕಾನ್ಸ್ಟಿಟ್ಯೂಷನಲ್ ಕಾನ್ಫ್ಲಿಕ್ಟ್ ಸ್ಟಾರ್ಟ್ ಆದಾಗ ಡಿಕ್ಲೇರ್ಡ್ ಆಗಿದೆ. 6 ಸರಿ ಕರ್ನಾಟಕದಲ್ಲಾಗಿದೆ. ಈ ಥರ ಇಂಡಿಯಾದಲ್ಲಿ ಟೋಟಲ್ 133 ಬಾರಿ ಬೇರೆ ಬೇರೆ ಸ್ಟೇಟಲ್ಲಾಗಿದೆ. ಮಣಿಪುರದಲ್ಲಿ 10 ಸರಿ, ದಿಸ್ ಇಸ್ ದ ಹೈಯೆಸ್ಟ್. ಉತ್ತರ ಪ್ರದೇಶದಲ್ಲಿ 9 ಸರಿ, ಇದು ಸೆಕೆಂಡ್ ಹೈಯೆಸ್ಟ್. ಈ ಥರ ಟೋಟಲ್ 133 ಬಾರಿ ಸ್ಟೇಟ್ ಎಮರ್ಜೆನ್ಸಿ ಆ್ಯಸ್ ಆನ್ ಟುಡೇ ಇವತ್ತಿನವರೆಗೆ ಬಳಕೆ ಮಾಡಲಾಗಿದೆ. ನಾಳೆನೇ ಯಾವುದೇ ಸ್ಟೇಟಲ್ಲಿ ಕಾನ್ಸ್ಟಿಟ್ಯೂಷನಲ್ ಮೆಷಿನರಿ ಕುಸಿಬಿತ್ತು ಅಂದರೆ 134ನೇದಾಗಿ ಘೋಷಣೆ ಆಗ್ಬೋದು ಆ್ಯಸ್ ಪರ್ 356. ಇದು ಮಿಸ್ಯೂಸ್ ಆಗೋ ಸ್ಟಾರ್ಟ್ ಆಯಿತು. ಸೆಂಟ್ರಲ್ ಗೌರ್ಮೆಂಟ್ಗಳು ಗವರ್ನರಿಂದ ರಿಪೋರ್ಟ್ ತರಿಸ್ಕೊಂಡು ರಾಜ್ಯದ ಅಧಿಕಾರ ಕಿತ್ಕೊಳ್ತಾರೆ ಅನ್ನೋ ಕಾರಣಕ್ಕೆ ಸರ್ಕಾರಿಯ ಕಮಿಷನ್ ಒಂದು ರಿಪೋರ್ಟ್ ರೆಡಿ ಮಾಡುತ್ತೆ, ಸೆಂಟ್ರಲ್ ಸ್ಟೇಟ್ ರಿಲೇಷನ್ಶಿಪ್ ರಿಲೇಟೆಡ್ ಆಗಿ 1953. ಈ ಬಗ್ಗೆ ತುಂಬ ಪ್ರಶ್ನೆ ಬರ್ತಾ ಇರುತ್ತೆ. ಸರ್ಕಾರಿಯ ಕಮಿಷನ್ ರಿಲೇಟೆಡ್ ಟು ಸೆಂಟರ್ ಸ್ಟೇಟ್ ರಿಲೇಷನ್ಶಿಪ್, ಇದು ಹೆಚ್ಚಾಗಿ ಫೋಕಸ್ ಮಾಡಿದ್ದು ಆರ್ಟಿಕಲ್ 356 ರಿಲೇಟೆಡ್ ವಿಚಾರಗಳನ್ನೇ. ಆ್ಯಂಡ್ ಫೈನಾನ್ಷಿಯಲ್ ಎಮರ್ಜೆನ್ಸಿ ದೇಶದ ಆರ್ಥಿಕತೆಯಲ್ಲಿ ಸಮಸ್ಯೆಗಳುಂಟಾದಾಗ ಡಿಕ್ಲೇರ್ ಮಾಡ್ಬೋದು. 360ಯಲ್ಲಿ ಅವಕಾಶ ಇದೆ, ಬಟ್ ನಮ್ಮ ದೇಶದಲ್ಲಿ ಇವತ್ತಿನವರೆಗೂ ಅದನ್ನು ಡಿಕ್ಲೇರ್ ಮಾಡಿಲ್ಲ. ಓಕೆ ಸ್ನೇಹಿತರೆ, ಲಾಸ್ಟ್ ಕ್ವಶನ್ಗೆ ಬರ್ತೀನಿ. ಬಜೆಟ್ 2023-24 ಇದ್ರ ಬಗ್ಗೆ ಒಂದು ಪ್ರಶ್ನೆ ಫಿಕ್ಸ್. ಬೇರೆ ಬೇರೆ ಪೇಪರಲ್ಲಿ ಅನಾಲಿಸಿಸ್ ನೋಡಿದ್ದೀವಿ. ಇಲ್ಲಿದ್ದು ದ ರಿಬೇಟ್ ಲಿಮಿಟ್ ಆಫ್ ದ ನ್ಯೂ ಟ್ಯಾಕ್ಸ್ ರಿಜಿಮ್, ಇನ್ಕಮ್ ಟ್ಯಾಕ್ಸಲ್ಲಿ ರಿಬೇಟ್ ಎಷ್ಟುವರೆಗೂ ಇದೆ? 5 ಲಕ್ಷ, 10 ಲಕ್ಷ, 8 ಲಕ್ಷ, 7 ಲಕ್ಷ. ನಿಮಗೆ ಗೊತ್ತು, ಇನ್ಕಮ್ ಗಳಿಸೋರು, ಆದಾಯ ತೆಗೆದುಕೊಳ್ಳೋರಿಗೆ ಇನ್ಕಮ್ ಟ್ಯಾಕ್ಸ್ ಕಟ್ಟಬೇಕು. ಎಲ್ಲಿವರೆಗೂ ಅವರಿಗೆ ರಿಬೇಟ್ ಇದೆ ಅಂತ ಅಂದರೆ 7 ಲಕ್ಷದವರೆಗೂ ರಿಬೇಟ್ ಇದೆ. ರಿಬೇಟ್ ಮೀನ್ಸ್ 6,99,000 ಅಥವಾ 7 ಲಕ್ಷ ರೂಪಾಯಿವರೆಗೂ ದುಡಿತೀನಿ ಅಂತ ಅಂದರೆ 1 ವರ್ಷಕ್ಕೆ ಇನ್ಕಮ್, ಅವರಿಗೆ ಯಾವ ಟ್ಯಾಕ್ಸ್ ಇರಲ್ಲ. ಬಟ್ 7,01,000 ದುಡಿತೀನಿ, 7,01,000 ರೂಪಾಯಿ ದುಡಿತೀವಿ ಅಂದರು ಅವರು ಟ್ಯಾಕ್ಸಿಗೆ ಬರ್ತಾರೆ. ಇದು ರಿಬೇಟ್ ಬೇರೆ ಆ್ಯಂಡ್ ಟ್ಯಾಕ್ಸ್ನ ಲಿಮಿಟ್ ಬೇರೆ, ಎಕ್ಸೆಂಪ್ಷನ್ ಲಿಮಿಟ್ ಬೇರೆ ಇರುತ್ತೆ. ರಿಬೇಟ್ ನಿಮಗೆ ಗೊತ್ತಿರಬೇಕು, 7 ಲಕ್ಷದವರೆಗೂ ದೆರ್ ಇಸ್ ನೋ ಟ್ಯಾಕ್ಸ್. ಬಟ್ 7,01,000 ದುಡ್ದ ಅಂದರೆ ಅಲ್ಲಿಂದ ಟ್ಯಾಕ್ಸ್ ಸ್ಟಾರ್ಟ್ ಆಗಲ್ಲ. ಎಕ್ಸೆಂಪ್ಷನ್ ಲಿಮಿಟ್ ಹೇಗಿರುತ್ತೆ ಭಾರತದಲ್ಲಿ ಅಂತ ಅಂದರೆ ಅವರಿಗೆ 3 ಲಕ್ಷದವರೆಗೂ ನಿಲ್, ಏನು ಟ್ಯಾಕ್ಸ್ ಇಲ್ಲ. 3 ಲಕ್ಷದವರೆಗೂ ಯಾವ ಟ್ಯಾಕ್ಸ್ ಇಲ್ಲ. 3 ಲಕ್ಷದಿಂದ 6 ಲಕ್ಷದವರೆಗೂ 5% ಟ್ಯಾಕ್ಸ್ ಇದೆ. 6 ಲಕ್ಷದಿಂದ 9 ಲಕ್ಷಕ್ಕೆ 10% ಟ್ಯಾಕ್ಸ್ ಇದೆ. 9ರಿಂದ 12ಕ್ಕೆ 15%, 12ರಿಂದ 15 ಲಕ್ಷಕ್ಕೆ 20%, ಆ್ಯಂಡ್ 15 ಲಕ್ಷಕ್ಕಿಂತ ಹೆಚ್ಚು ಆದಾಯ ಇರೋರಿಗೆ 30% ತೆರಿಗೆ ಹಾಕ್ತಾರೆ. ಯಾರೋ ಒಬ್ಬ ನನಗೆ ತಿಂಗಳಿಗೆ 15,000 1.5 ಲಕ್ಷ ಸಂಬಳ ಇದೆ ಅಂತ ಅಂದರೆ 1.5 ಲಕ್ಷ ಅಂದರೆ ಅದು ಆ್ಯನ್ಯುವಲ್ 18 ಲಕ್ಷ ಆಗುತ್ತೆ. 18 ಲಕ್ಷದಲ್ಲಿ 30%ನ್ನು ಗೌರ್ಮೆಂಟ್ ಟ್ಯಾಕ್ಸ್ ಮೂಲಕ ತೊಗೊಂಡ್ಬಿಡುತ್ತೆ. ಮತ್ತು ಅದಕ್ಕೆ ಬೇರೆ ಬೇರೆ ಥರದ ಉಪ ತೆರಿಗೆಗಳು ಕೂಡ ಇರ್ತವೆ. ಇದು ನಿಮಗೆ ಗೊತ್ತಿರಬೇಕು. ಎಕ್ಸೆಂಪ್ಷನ್ ಲಿಮಿಟ್ ಅಂತ ಪದ ಬಳಸಿದರೆ ವಿನಾಯಿತಿ ಮಿತಿ ಆರಂಭ ಆಗೋದು 3 ಲಕ್ಷದಿಂದ.
ರಿಬೇಟ್ ಅಲ್ಲಿವರೆಗೂ ತೆರಿಗೆನೇ ಇಲ್ಲ ಅಂತಂದರೆ 7 ಲಕ್ಷದವರೆಗೂ. ಇದ್ರ ಬಗ್ಗೆ ನಿಮಗೆ ಕ್ಲಾರಿಟಿ ಇರಬೇಕು. ಈಗ 7 ಲಕ್ಷ 1,000 ಯಾರಾದರೂ ಸಂಬಳ ತೊಗೊಳ್ತಾ ಇದ್ದಾನೆ ಅಂದರೆ ಅವನಿಗೆ 3 ಲಕ್ಷದವರೆಗೂ ಆದಾಯಕ್ಕೆ ತೆರಿಗೆ ಇಲ್ಲ. 3ರಿಂದ 6 ಲಕ್ಷದವರೆಗೂ 5% ಕಟ್ಟಬೇಕು. 6ರಿಂದ 7 ಲಕ್ಷದ 1,000ವರೆಗೂ 10% ತೆರಿಗೆ ಕಟ್ಟಬೇಕು. ಈ ಥರ ಆಗ್ತಾರೆ. 7 ಲಕ್ಷ ಸ್ಯಾಲ್ರಿ ಇದ್ದರೆ ಅವರಿಗೆ ಟ್ಯಾಕ್ಸ್ ಇರಲ್ಲ. ಈ ಥರದ ರಿಬೇಟ್ ಸಿಸ್ಟಮ್ ಭಾರತದಲ್ಲಿದೆ. ದೆನ್ ಬರೋಣ, ಇದೇ ಬಜೆಟ್ ಬಗ್ಗೆ ಇನ್ನೇನೋ ಪ್ರಶ್ನೆ ಕೇಳಿದ್ರಲ್ಲೇ ಹೆಚ್ಚು ಯಾವ ಇದಕ್ಕೆ ಕೊಡಲಾಗಿದೆ ಅಂತಂದರೆ 5.94 ಲಕ್ಷ ಕೋಟಿ, ನಿಯರ್ಲಿ 6 ಲಕ್ಷ ಕೋಟಿ ಮಿನಿಸ್ಟ್ರಿ ಆಫ್ ಡಿಫೆನ್ಸಿಗೆ ಹೋಗಿದೆ. ಸೆಕೆಂಡ್ ಹೈಯೆಸ್ಟ್ ಹೋಗಿದ್ದು ಟ್ರಾನ್ಸ್ಪೋರ್ಟ್, ರೋಡ್ ಆ್ಯಂಡ್ ಟ್ರಾನ್ಸ್ಪೋರ್ಟ್ ಆ್ಯಂಡ್ ಹೈವೇಸ್ಗೆ 2,70,000 ಕೋಟಿ ಹೋಗಿದೆ. ರೈಲ್ವೇಸ್ಗೆ 3ನೇ ಸ್ಥಾನ 2,41,000. ಹೀಗೆ ಬೇರೆ ಬೇರೆ ಇಲಾಖೆಗಳಿಗೆ ಹೋಗಿದೆ. ಹೈಯೆಸ್ಟ್ ಹೋಗಿರೋಂಥದ್ದು ಈ ಮಿನಿಸ್ಟ್ರಿಗೆ ಅಂದರೆ ಡಿಫೆನ್ಸ್ ಮಿನಿಸ್ಟ್ರಿಗೆ, ಹಣಕಾಸುಗೆ. ಮತ್ತು ದುಡ್ಡು ಎಲ್ಲಿಂದ ಬರುತ್ತೆ ಅಂತ ಕೇಳೋದಾದರೆ ಬಜೆಟ್ನಲ್ಲಿ ಆದಾಯ ಸಂಗ್ರಹಿಸಬೇಕು, ಆದಾಯ ಖರ್ಚು ಮಾಡಬೇಕು. ಹೆಚ್ಚು ಆದಾಯ ಬರ್ತಾ ಇರೋಂಥದ್ದು ನಮಗೆ ಸಾಲ ಮತ್ತು ಹೊಣೆಗಾರಿಕೆಗಳಿಂದ, ಲಿಯಬಿಲಿಟೀಸ್ ಅಂತ ಕರಿತೀವಿ. ಸಾಲ ಮತ್ತು ಇತರೆ ಲಿಯಬಿಲಿಟೀಸ್ಗಳಿಂದ 34% ಬರ್ತಾ ಇರೋದು. ಅದು ಬಿಟ್ಟರೆ ತೆರಿಗೆ ರೂಪದಲ್ಲಿ ಬರೋದು ಅಂದರೆ GST 17% ನಮಗೆ GSTಯಿಂದ ಬರುತ್ತೆ. 15% ಕಾರ್ಪೊರೇಷನ್ ಟ್ಯಾಕ್ಸಿಂದ ಬರುತ್ತೆ. ಸೇಮ್ 15% ಇನ್ಕಮ್ ಟ್ಯಾಕ್ಸಿಂದ ಬರುತ್ತೆ. ಇನ್ಕಮ್ ಟ್ಯಾಕ್ಸ್ ಅಂದರೆ ವ್ಯಕ್ತಿ ಆದಾಯಕ್ಕೆ ಹಾಕುವ ತೆರಿಗೆ. ಕಾರ್ಪೊರೇಷನ್ ಟ್ಯಾಕ್ಸ್ ಅಂದರೆ ಕಂಪನಿಗಳ ಆದಾಯಕ್ಕೆ ಹಾಕುವ ತೆರಿಗೆ. ಎನಿ ಕಂಪನಿ, ರಿಜಿಸ್ಟರ್ಡ್ ಕಂಪನಿ ಇರ್ತಾವಲ್ಲ ಅವಕ್ಕೆ ಹಾಕುವ ತೆರಿಗೆ ಕಾರ್ಪೊರೇಟ್ ಟ್ಯಾಕ್ಸು. ಇವೆರಡು 15% ಇದೆ. GST ಎನಿಬಡಿ ನೀವು ಪಾಪ್ಕಾರ್ನ್ ತೊಗೊಂಡ್ರು ಪೇ ಮಾಡಿರ್ತಿರಲ್ಲ, ದಿಸ್ ಇಸ್ ಕಾಲ್ಡ್ GST, ಅದು 17%. ತೆರಿಗೆ ರೂಪಕ್ಕೆ ಬಂದರೆ ಹೈಯೆಸ್ಟ್ ತೆರಿಗೆ ಬರ್ತಾ ಇರೋದು ನಮಗೆ ಇನ್ಕಮ್ಮು GSTಯಿಂದ. ಟೋಟಲ್ ಈ ರುಪಿ ಎಲ್ಲಿಂದ ಬರುತ್ತೆ ಅಂತ ಏನಾದ್ರು ಕೇಳಿದ್ರೆ ಬಾರೋವಿಂಗ್ ಆ್ಯಂಡ್ ಲಿಯಬಿಲಿಟೀಸ್, ಸಾಲ ಮತ್ತು ಇತರೆ ರೂಪಗಳಿಂದ 34% ಬರ್ತಾ ಇದೆ. ಬರೋದಾಯಿತು. ಹೋಗೋದು ಹೇಗೆ ನೋಡೋದಾದರೆ ಹೈಯೆಸ್ಟ್ ಹೋಗ್ತಾ ಇರೋದು ಸಾಲ ಮಾಡೋದ್ರಿಂದ ನೀವು ಹೆಚ್ಚು ತೊಗೋತಿದ್ರಿಂದ ಸಾಲದ ಪೇಮೆಂಟ್ ಮಾಡಬೇಕಲ್ಲ, ಇಂಟ್ರೆಸ್ಟ್ ಪೇಮೆಂಟ್, ಬಡ್ಡಿ ಪಾವತಿ. ಈ ಸಾಲ ಅನ್ನೋದು ಮತ್ತು ಅಲ್ಲಿ ಡೀಪ್ ಇದೆ ಎಕನಾಮಿಕ್ಸಲ್ಲಿ. ವಿದೇಶದಿಂದನೇ ಸಾಲ ಮಾಡಬೇಕು ಅಂತಲ್ಲ, ದೇಶೀಯವಾಗಿ ಬ್ಯಾಂಕ್ಗಳಿಂದ, ಜನಗಳಿಂದ ಎಲ್ಲ ಸಾಲ ಮಾಡಿರುತ್ತೆ ಸರ್ಕಾರ. ಅದಕ್ಕೆ 20% ಹೈಯೆಸ್ಟು ಹೋಗ್ತಾ ಇರೋದು ಇಂಟ್ರೆಸ್ಟ್ ಪೇಮೆಂಟ್, ಬಡ್ಡಿ ಪಾವತಿಗೆ 20 ಪೈಸೆ ಹೋಗ್ತಾ ಇದೆ. ಆಮೇಲೆ ರಾಜ್ಯಗಳ ಶೇರ್ ಆಗಿ 18% ಹೋಗ್ತಾ ಇದೆ. ಹಾಗಾಗಿ ಹೆಚ್ಚು ಪಾಲು ಎಲ್ಲಿಗೆ ಹೋಗ್ತಾ ಇದೆ ಅಂದರೆ ಫಸ್ಟ್ ಹೈಯೆಸ್ಟ್ ಇಂಟ್ರೆಸ್ಟ್ ಪೇಮೆಂಟ್, ಸೆಕೆಂಡ್ ಹೈಯೆಸ್ಟ್ ರಾಜ್ಯಗಳ ಪಾಲು, ಥರ್ಡ್ ಕೇಂದ್ರ ಸರ್ಕಾರದ ಯೋಜನೆಗಳು, ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ಸ್ಗೆ 17% ಹೋಗ್ತಾ ಇರೋದು. ಇದಿಷ್ಟು ಪ್ರಮುಖ ಮಾಹಿತಿ. ಅದ್ರ ಜೊತೆಗೆ IPL ಬಗ್ಗೆ ಕೂಡ ಇನ್ನೊಂದು ಯಾವುದೋ ಟೆಸ್ಟಲ್ಲಿ ಪ್ರಶ್ನೆ ಕೇಳಿದ್ರು. 23 ಕೇಳಕ್ಕೆ ಬರಲ್ಲ, ಯಾಕಂದರೆ ಡೇ ಟು ಡೇ ಚೇಂಜ್ ಆಗ್ಬೋದು. ಹೋದ ಸರಿ ಕೇಳಿದ್ದಾರೆ ನೆನ್ನೆ ಪೇಪರಲ್ಲಿ. ಯಾರು ಹೋದ ಸರಿ ಮ್ಯಾಚ್ ಗೆದ್ದರು ಕೇಳಿದ್ದಾರೆ. ಗುಜರಾತ್ ಟೈಟಾನ್ಸ್ ಅವ್ರು ಗೆದ್ದಿದ್ದಾರೆ. ರನ್ನರ್ ಅಪ್ಪು ರಾಜಸ್ಥಾನ್ ರಾಯಲ್ಸ್ ಇದ್ದಾರೆ. ಟೋಟಲ್ ಈ IPL ನಡೆಸೋಂಥದ್ದು BCCI, ಬೋರ್ಡ್ ಆಫ್ ಕಂಟ್ರೋಲ್ ಕ್ರಿಕೆಟ್ ಇಂಡಿಯಾದವರು ಇದನ್ನು ನಡೆಸ್ತಾ ಬರ್ತಾರೆ. ಸಾಮಾನ್ಯವಾಗಿ ಮಾರ್ಚಿಂದ ಮೇ ತಿಂಗಳವರೆಗೂ ಭಾರತದಲ್ಲಿ ನಡೀತಾ ಇರುತ್ತೆ. ಒಟ್ಟು 10 ಪಾರ್ಟಿಸಿಪೆಂಟ್. ಹೋದ ಸರಿ ಇದ್ದಿದ್ದು 10 ಪಾರ್ಟಿಸಿಪೆಂಟ್, ಈ ಸರಿ ಇದ್ದು 10 ಪಾರ್ಟಿಸಿಪೆಂಟ್. ಹೋದ ಸರಿ ನಡೆದಿದ್ದು 74 ಮ್ಯಾಚ್, ಈ ಸರಿ ಶೆಡ್ಯೂಲ್ ಆಗಿರೋದು 74 ಮ್ಯಾಚ್. ಹೋದ ಸರಿಯ ಮೋಸ್ಟ್ ವ್ಯಾಲ್ಯೂಯಬಲ್ ಪ್ಲೇಯರ್ ಜೋಸ್ ಬಟ್ಲರ್, ರಾಜಸ್ಥಾನ್ ರಾಯಲ್ಸ್ನವರು. ಹೆಚ್ಚು ರನ್ ಗಳಿಸೋರು ಜೋಸ್ ಬಟ್ಲರ್, ರಾಜಸ್ಥಾನ್ ರಾಯಲ್ಸ್ನವರು 863. ಹೆಚ್ಚು ವಿಕೆಟ್ ತಗೊಂಡವರು ಯಜುವೇಂದ್ರ ಚಾಹಲ್ ಆಗಿದ್ದರು. ಮತ್ತು ಗೆದ್ದ ತಂಡ ಏನಿತ್ತು ಗುಜರಾತ್ ಟೈಟಾನ್ಸ್, ಅದಕ್ಕೆ ಹಾರ್ದಿಕ್ ಪಾಂಡ್ಯ ಅವರು ನಾಯಕರಾಗಿದ್ದರು. ಇದಿಷ್ಟು ಹೋದ ವರ್ಷದ ನೀವು ಮರ್ತಿರೋ ನಕೊಂಡು ನೆನ್ಪು ಮಾಡ್ತಾ ಇರೋದು. ಈ ಪ್ರಮುಖವಾಗಿ ಈ ಥರ ಅಂದರೆ ಪ್ರಶ್ನೆಗಳು ಹೇಗೆ ಬಂದಿತ್ತು ಅಂತ ನಿಮ್ಮ ಜೊತೆ ಚರ್ಚೆ ಮಾಡ್ತಾಯಿದ್ದೀನಿ. ರಾಜ್ಯಗಳು, ರಾಜಧಾನಿಗಳು ಒಂದು ಸ್ವಲ್ಪ ನೋಡ್ಕೊಳ್ಳೋದು ಕೂಡ ಬೆಟರ್. ಇದು ನಿನ್ನೆ ಏನು ಮೇ 2ನೇ ತಾರೀಕು 3 ಸ್ಲಾಟಲ್ಲಿ 1 ಸ್ಲಾಟಲ್ಲಿ ಬಂದ ಪ್ರಶ್ನೆಗಳು. ಬೇರೆ ಸ್ಲಾಟ್ಗಳು ಇದ್ರ ಅಕ್ಕಪಕ್ಕ ನಾನೇನು ಹೇಳ್ತಾ ಬಂದೆ, ಬೇರೆ ಬೇರೆ ಉದಾಹರಣೆಗಳು ಆ ಥರ ಬಂದಿತ್ತು. ಇವತ್ತಿನ ಪ್ರಶ್ನೆಗಳು ಅಂದರೆ ಮೇ 3ರಲ್ಲಿ ನಡೆದದ್ದನ್ನು ಕೂಡ ನಾವು ಡಿಸ್ಕಸ್ ಮಾಡ್ತೀವಿ. ಸಾಧನಾ ಅಕಾಡೆಮಿ ಸದಾ ಟಚ್ಚಲ್ಲಿರಿ. ಜೊತೆಗೆ ಆಪ್ಟಿಟ್ಯೂಡ್, ರೀಸನಿಂಗ್ ಕೂಡ ಸಾಲ್ವ್ ಮಾಡ್ತಾ ಇರ್ತೀವಿ. ಎಷ್ಟು ಜನ MTS ಪರೀಕ್ಷೆ ಸ್ಲಾಟ್ ನಿಮ್ಮ ಅಡ್ಮಿಷನ್ ಟಿಕೆಟ್ ಬಂದಿದೆ, ಯಾವ ಡೇಟ್ಗೆ ಹಾಕಿದರೆ ಕ್ವಿಕ್ಕಾಗಿ ನಿಮಗೇನು ಟಿಪ್ಸ್ ಕೊಡೋ ಮೂಲಕ ಗೆಲ್ಸ್ಕೊಂಬರ್ಬೋದು ಅಂತ ಯೋಚನೆನ ಸಾಧನಾ ಟೀಮ್ ಮಾಡುತ್ತೆ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.